ಬೆಸ್ಟ್ ಅಂದರೆ ಒಂದು ಐರನ್. ಸ್ಟಡಿ ಹ್ಯಾಬಿಟ್ಸ್, ಪ್ಲ್ಯಾನ್ ಅಹೆಡ್. ಇನ್ನೂ 2-3 ತಿಂಗಳು ನಿಮಗೆ ಟೈಮ್ ಇರುತ್ತೆ, ಅಥವಾ 1.5 ತಿಂಗಳು 2 ತಿಂಗಳು ಟೈಮ್ ಇದೆ. ನಿಮ್ಮ ಎಫಿಷಿಯನ್ಸಿಗೆ ನಾನು ಎಷ್ಟೊಂದು ಸಲ ಹೇಳ್ತಾ ಇರ್ತೀನಿ, ಎಷ್ಟೋ ಜನ ಮಕ್ಕಳನ್ನ ಕರ್ಕೊಂಬಂದಾಗ 50% ತೊಗೊಳಕ್ಕೂ ಅದನ್ನಾಡ್ತಾ ಇರ್ತೀನಿ, ಏನಾಗ್ತೈತೆ ಅಂದರೆ ಡಾಕ್ಟರ್ ಆಗ್ತೀನಿ ಅಂತಾನೆ. ಸೊ ಅದು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್. ನಾನು ಹೇಳೋದು ನಿಮ್ಮ ಬುದ್ಧಿಶಕ್ತಿಗೆ ತಕ್ಕನಂಗೆ ಇನ್ನೂ ಒಂದು 5-10% ಅಷ್ಟು ಯೋಚನೆ ಮಾಡಿ. ನೀವಾಗ ರೆಗ್ಯುಲರ್ ಕ್ಲಾಸ್ ಎಕ್ಸಾಮ್ಸಲ್ಲೆಲ್ಲ ನೀವೇನು ಮಾಡ್ತಾ ಇರ್ತೀರಾ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಲೆವೆಲ್ ಆಫ್ ಮಾರ್ಕ್ಸ್ ಎಕ್ಸಾಮ್ಸ್. ಲೈಕ್ 60% ತೆಗೆಯೋರು 70% ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನು ಮಾಡಬಹುದು, 70% ತೆಗೆಯೋರು ಇನ್ನೊಂದು 5-10% ಇಂಪ್ರೂವ್ ಮಾಡ್ಕೊಳ್ಳೋಕೆ ಏನು ಮಾಡ್ಬೋದು. ಎಲ್ಲರೂ ಒಂದೇ ತಕಡಿಯಲ್ಲಿ ಹಾಕಿ ತೂಗೋಕ್ಕಾಗಲ್ಲ. ಒಬ್ಬೊಬ್ಬರದು ಒಂದೊಂದು ರೀತಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಎಕ್ಸ್ಟರ್ನಲ್ ಫೋರ್ಸಸ್, ನಾನು ಹೇಳಿದ್ನಲ್ಲ, ಒಂದು ಒಳ್ಳೆ ಬೆಳೆ ಬೆಳಿಬೇಕಂದ್ರೆ ಟೈಮು ಮಳೆ ಬರೀಬೇಕು, ಟೈಮ್ ಕಳೆ ಕೀಳಬೇಕು, ಮತ್ತು ಬೇರೆ ಪ್ರಾಣಿ ಪಕ್ಷಿಗಳಿಂದ ಕಾಪಾಡಬೇಕು. ಸೊ ಆ ರೀತಿಯಾಗಿ ಒಬ್ಬ ವ್ಯಕ್ತಿಗೆ ಹಲವಾರು ರೀತಿಯಲ್ಲಿ ತೊಂದರೆಗಳು ಬರ್ತಾ ಇರುತ್ತೆ. ಫ್ಯಾಮಿಲಿ ಅಂದಮೇಲೆ ಎಲ್ಲ ಥರ ಇರ್ತದೆ. ಮನೆ ಪರಿಸ್ಥಿತಿಗಳು ಹೆಂಗಿರ್ತದೆ ಅಂತ ಹೇಳೋಕ್ಕಾಗಲ್ಲ, ಆರೋಗ್ಯ ಪರಿಸ್ಥಿತಿಗಳು ಹೆಂಗಿರ್ತದೆ ಅಂತ ಫಸ್ಟೇ ಹೇಳ್ಕೊಳಕ್ಕಾಗೋದಿಲ್ಲ. ಸೊ ಹಲವಾರು ಸಮಸ್ಯೆಗಳು ಬಂದು ಹೋಗ್ತಾ ಇರುತ್ತೆ. ಅದನ್ನು ನೀವು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿದ್ರೆ ಮಾತ್ರ ನೀವು ನಿಭಾಯಿಸೋಕ್ಕೆ ಸಾಧ್ಯ. ಯಾರಿಗಾದ್ರೂ ಗೊತ್ತಾ ವಾಟ್ ಈಸ್ ಸ್ಮಾರ್ಟ್ ಅಂತ? ಸೊ ಇದು ನಿಮ್ಮ ಪ್ಲ್ಯಾನಿಂಗಲ್ಲಿ ಇರಬೇಕು. ನೀವು ಒಳ್ಳೆ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಈ ಸ್ಮಾರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನೋಡಿ, ಫಸ್ಟ್ ಇದರಲ್ಲಿ ನಿಮಗೆ ಏನು ಪ್ಲ್ಯಾನಿಂಗ್ ಇಲ್ಲ ಅಂದರೆ, ನೀವು ಫಸ್ಟ್ ಬೊಂಬೆ ಇದೆಯಲ್ವಾ, ಡೈಮಂಡಲ್ಲಿದೆ ಅಂದರೆ ನೀವು ರೀಚ್ ಆಗೋ ಅಂಥದ್ದಿದೆ. ಬಟ್ ನೀವು ಹಾಕ್ಕೊಂಡಿರೋ ದಾರಿ ಹೆಂಗಿದೆ, ಯಾವುದೇ ರೀತಿಯಲ್ಲಿ ಪ್ರೀ ಪ್ಲ್ಯಾನಿಂಗ್ ಇಲ್ಲ. ಸೊ ಅವಾಗ ಏನಾಗುತ್ತೆ, ನೀವು ಅಲ್ಲಿಗೆ ರೀಚ್ ಆಗೋಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ, ಅಥವಾ ರೀಚ್ ಆಗದೇ ಇರುವಂತಹ ಸಾಧ್ಯತೆಗಳು ಸಹ ಇರಬಹುದು. ಅದೇ ಸೆಕೆಂಡ್ ಒನ್ ನೋಡಿ, ನೀವು ಸ್ಮಾರ್ಟ್ ಅಂತ ನೀವು ಉಪಯೋಗಿಸಿದ್ರೆ ಯಾವುದೇ ಅಂತ ಇರ್ಬೋದು, ಎಸ್ಪೆಷಲಿ ಸ್ಟಡಿ ಟಾಪಿಕ್ಸಲ್ಲಿ ಸ್ಮಾರ್ಟ್ ಅಂತ ಹೇಳ್ತೀವಿ. ಬಿ ಸ್ಪೆಸಿಫಿಕ್. ಇವತ್ತು ನಾನು ಏನು ಓದಬೇಕು, ಸುಮ್ಮನೆ ಟೈಮ್ ಟೇಬಲ್ ಅಂತ ಹಾಕ್ಕೊಳ್ಳಿ ಅಂತಂದರೆ ಟೈಮ್ ಟೇಬಲ್ ಹಾಕ್ಕೊಳ್ಳೋಕ್ಕೆ ಟೈಮ್ ತೊಗೊಳ್ತಾ ಇರ್ತಾರೆ ಎಕ್ಸಾಮ್ವರೆಗೂ. ಸೊ ಆ ಥರ ಮಕ್ಕಳಿರ್ತಾರೆ. ಯು ಶುಡ್ ಬಿ ಸ್ಪೆಸಿಫಿಕ್. ಈ ವಾರದಲ್ಲಿ ಅಥವಾ ಈ 3 ದಿನದಲ್ಲಿ ನಾನು ಏನೇನು ಮುಗಿಸ್ಕೋಬೇಕು, ಸ್ಪೆಸಿಫಿಕ್ ಆಗಿರಬೇಕು. ಮತ್ತು ಮೆಷರಬಲ್. ನಾನು ಇಷ್ಟು ಓದಲು ಸಾಧ್ಯನಾ ನನ್ನ ಕೈಲಿ? ಯಾಕಂದರೆ ನಾನು ಹೇಳ್ತೇನೆ, ಒಬ್ಬೊಬ್ಬ ವಿದ್ಯಾರ್ಥಿ ಸಹ ಒಂದೊಂದು ಎಫಿಷಿಯನ್ಸಿ ಇರುತ್ತೆ. ಒಬ್ಬೊಬ್ಬರು ಕೆಲವರು ಓದಿದ್ದನ್ನು ಗ್ರಹಿಸುವಂಥವ್ರು ಇರ್ತಾರೆ, ಕೆಲವರು ಕ್ಲಾಸಲ್ಲಿ ಕೇಳಿರೋದನ್ನು ವಿಷುವಲ್ ಕೆಪಾಸಿಟಿ ಚೆನ್ನಾಗಿರುತ್ತೆ, ಕೆಲವರು ಅಕಾಸ್ಟಿಕ್ ಕೇಳಿಸ್ಕೊಂಡು, ಕೆಲವರು ಕೈನೆಸ್ಥೆಟಿಕ್ ಓದಿದ್ದು ಬರೆದಿದ್ದು ಜ್ಞಾಪಕ ಇಟ್ಕೊಳ್ಳೋಂಥವ್ರು. ಒಬ್ಬೊಬ್ರಿಗೆ ಒಂದೊಂದು ಎಬಿಲಿಟೀಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸ್ಬೇಕಾಗುತ್ತೆ. ಮತ್ತು ಅಚೀವಬಲ್. ಸುಮ್ಮನೆ ಸೆಟ್ ಟಾರ್ಗೆಟ್, ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ಅಂತ ಹೇಳಿಬಿಟ್ಟು ಒಂದು 3 ಅವರ್ ಓದ್ಬಿಡೋದು, ಹಾಗೆ ಮರ್ತೋಗ್ಬಿಟ್ಟೆ ಅಂದ್ಬಿಡೋದು. ಸೊ ಆ ಥರ ಎಲ್ಲ ಮಾಡಬಾರ್ದು. ನೀವು ಅವತ್ತು ಏನು ಟಾರ್ಗೆಟ್ ಸೆಟ್ ಮಾಡಿರ್ತೀರ ಅದನ್ನು ಅಚೀವ್ ಮಾಡೋಕ್ಕಾಗುತ್ತಾ ಅಂತ ನೋಡಬೇಕು. ರಿಯಲಿಸ್ಟಿಕ್ ಹೇಳಿದ್ನಲ್ವ, ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋಕೆ ಹೋಗಬಾರ್ದು. ಮೋರ್ ರಿಯಲಿಸ್ಟಿಕ್. ಏನು ನೀವು ನಿಭಾಯಿಸಬಹುದು ಅನ್ನೋದೇನು ಸಂಗತಿ ಇರುತ್ತೆ ಅದ್ರ ಬಗ್ಗೆ ನೀವು ಹೆಚ್ಚಿನ ಫೋಕಸ್ ಮಾಡಬೇಕಾಗತ್ತೆ. ಮತ್ತು ಟೈಮ್ ಬೌಂಡ್. ಇವಾಗ ಹೇಳಿದ್ನ 3 ದಿನ, ವಾರ ಅಷ್ಟೇ. ಸುಮ್ಮನೆ ಆ 3 ತಿಂಗಳು ಟೈಮ್ ಟೇಬಲ್ ಹಾಕ್ಬಿಟ್ಟು ಬರೀ ಟೈಮ್ ಟೇಬಲ್ ಹಾಕೋಕ್ಕೆ ತಿರುಗಿ 3 ತಿಂಗಳು ವೇಸ್ಟ್ ಮಾಡೋದಲ್ಲ. ಸೊ ಟೈಮ್ ಬೌಂಡ್, ಇಷ್ಟು ಟೈಮಲ್ಲಿ ನಾನು ಮುಗಿಸ್ಬೋದು ಅಂತಲೂ ನೋಡಬೇಕಾಗುತ್ತೆ. ಸೊ ನೀವು ಆ ರೀತಿ ಒಂದು ಪ್ಲ್ಯಾನಿಂಗಲ್ಲಿದ್ದರೆ ಏನಾಗುತ್ತೆ, ಇವನ್ ಚಿಕ್ಕದಲ್ಲಿ ನೀವು ಶುರು ಮಾಡೋದು ಸಹ ಹೆಚ್ಚಿನ ಶ್ರಮ, ಪರೀಕ್ಷೆಯ ಸಮಯದಲ್ಲಿ ಹೆಚ್ಚಿನ ಶ್ರಮ ಪಡುವಂತಹ ಸಾಧ್ಯತೆಗಳು ಇದ್ದರೂ ಸಹ ನೀವು ನಿಭಾಯಿಸಬಹುದು, ಯಾವುದೇ ರೀತಿಯಾದ ಮಾನಸಿಕ ಒತ್ತಡಕ್ಕೆ ಒಳಗಾಗದೆ. ಇದು ಪಿರಮಿಡ್, ಲರ್ನಿಂಗ್ ಪಿರಮಿಡ್ ಅಂತ ಹೇಳ್ತೀವಿ. ಇದೆಲ್ಲ ಪ್ರೂವ್ಡ್, ಇದೆಲ್ಲ ನಾನು ಸೈಂಟಿಫಿಕಲಿ ಪ್ರೂವ್ಡ್ ಎವಿಡೆನ್ಸ್ ಹೇಳ್ತಾ ಇರೋದು, ನಾನು ಹೇಳ್ತಾ ಇರೋದಲ್ಲ. ಬರೀ ನೀವು ಲೆಕ್ಚರ್ ಕೇಳಿಸ್ಕೊಂಡ್ರೆ 5% ಅಷ್ಟು ಮಾತ್ರ ಹೆಚ್ಚಿನಾಗಿ ಜ್ಞಾಪಕ ಇಟ್ಕೊಳ್ಬೋದು. 50% ಇದೆ ನೋಡಿ. ನೀವು ಡಿಸ್ಕಷನ್, ನೀವು ಯಾರ ಜೊತೆ ಡಿಸ್ಕಸ್ ಮಾಡ್ಬೋದು. ನಿಮ್ಮ ಬ್ರದರ್ ಸಿಸ್ಟರ್ಸ್ ಹೇಳ್ಬೋದು, ಅಥವಾ ನಿಮ್ಮ ಕ್ಲಾಸಲ್ಲಿ ಯಾರಿದ್ದಾರೆ ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡ್ಬೋದು. ಒಂದು PE ಟೈಮಲ್ಲಿ ಡಿಸ್ಕಸ್ ಮಾಡ್ಬೋದು, ಏನೋ ಓದಿರೋದು, ಅಥವಾ ನಿಮಗೆ ಡಿಫಿಕಲ್ಟ್ ಅನ್ನೋ ಟಾಪಿಕ್ಸ್ನ ಬೇರೆಯವ್ರ ಹತ್ರ ಹೇಳಿಸ್ಕೊಳ್ಳೋದಿರ್ಬೋದು. ಡಿಸ್ಕಷನ್ಸ್ ಮಾಡಿದ್ರೆ ನೀವು 50% ಆಫ್ ದ ಥಿಂಗ್ಸ್ ನೀವು ಜ್ಞಾಪಕ ಇಟ್ಕೋಬೋದು. ಬಟ್ ನೀವು ಯಾರು ಹೇಳ್ಕೊಡ್ತೀರಲ್ವ ಅವರು 90% ಅಷ್ಟು ಜ್ಞಾಪಕ ಇಟ್ಕೊಳ್ಳೋಕೆ ಸಾಧ್ಯ. ಮತ್ತು ಯಾಕೆ ಜ್ಞಾಪಕ ಇಟ್ಕೊಳ್ತೀರ ಅಂತಂದರೆ, ನೀವು ದೀರ್ಘಕಾಲದಲ್ಲಿ ನೀವು ಆರಾಮಾಗಿ ಅದನ್ನು ಬರೆಯೋ ಸಾಧ್ಯತೆಗಳು ಹೆಚ್ಚಿನಾಗಿರುತ್ತೆ. ಯಾರೋ ಅವಾಗೆ ಕೇಳ್ತಾರೆ, ಸರ್ ನಾನೆಲ್ಲ ಓದಿದ್ದೆಲ್ಲ ಮರ್ತೋಗ್ಬಿಡ್ತೀನಿ ಅಂತ. ಅದೂ ಪ್ರೂವ್ ಆಗಿದೆ. ಎಬಿಂಗಸ್ ಫರ್ಗೆಟಿಂಗ್ ಕರ್ವ್ ಅಂತಲೇ ಇದೆ. ಯಾಕೆ ಒಬ್ಬ ವಿದ್ಯಾರ್ಥಿ ಅಥವಾ ಯಾರೇ ಇರಲಿ, ನಾನು ಆ್ಯಸ್ ಎ ಟೀಚರ್ ನಾನು ವಿದ್ಯಾರ್ಥಿನೇ. ಬಿಕಾಸ್ ಡಾಕ್ಟರ್ ಆಗಿರೋದ್ರಿಂದ ಇನ್ನೂ ಜವಾಬ್ದಾರಿ ಜಾಸ್ತಿ. ಲೈಫ್ ಲಾಂಗ್ ಲರ್ನರ್ ನಾನು. ಅಪ್ಡೇಟ್ ಮಾಡ್ಕೊಳ್ತಾನೆ ಇರಬೇಕು, ಕಲ್ತ್ಕೊಳ್ತಾನೆ ಇರಬೇಕು. ದಿನ ಓದ್ತಾ ಇರ್ತೀನಿ ನಾನು ಇವಾಗಲೂ ಸಹ. ಯಾಕಂದರೆ ನಾನು ಅಪ್ಡೇಟೆಡ್ ಇಲ್ಲ ಅಂದರೆ ತಿರ್ಗಿ ಔಟ್ಡೇಟೆಡ್ ಆಗೋಗ್ತೀನಿ. ಸೊ ಎವ್ರಿಥಿಂಗ್ ಐ ನೀಡ್ ಟು ಗೆಟ್ ಅಪ್ಡೇಟೆಡ್. ಸೊ ಸೈಂಟಿಫಿಕಲಿ ಪ್ರೂವ್ ಏನಾಗುತ್ತೆ ಅಂತಂದರೆ, ನೀವು ಏಕಾಗ್ರತೆಯಿಂದ ಓದಿದ್ರೂ ಸಹ ನಿಮಗೆ 30 ದಿನದೊಳಗಡೆ ನಿಮ್ಗೆ ಆ ಟಾಪಿಕ್ ಹೆಸರುಗಳು ಮಾತ್ರ ಜ್ಞಾಪಕಕ್ಕೆ ಬರುತ್ತೆ ಹೊರತು 20% ಮಾತ್ರ ನಿಮಗೆ ಜ್ಞಾಪಕಕ್ಕೆ ಬರುತ್ತೆ ಹೊರತು
ಹೆಚ್ಚಿನಾಗಿ ನೀವು ಏನು ಓದಿದ್ದೀರಾ 100% ಜ್ಞಾಪಕ. ಅದಕ್ಕೋಸ್ಕರ ನಿಮ್ಮ ತಂದೆ ತಾಯಿಗಳು ಸಹ ಹೇಳ್ತಾರೆ ಕರ್ಕೊಂಡು ಬಂದಾಗ, ಸರ್ ಓದಿದ್ದಾಗ ಕೇಳಿದ ತಕ್ಷಣ ಎಲ್ಲ ಹೇಳ್ಬಿಡ್ತಾನೆ ಸರ್, ನೆಕ್ಸ್ಟ್ ದಿನ ಕೇಳಿದ್ರೆ ಎಲ್ಲ ಮರ್ತೋಗ್ಬಿಡ್ತಾನೆ. ಯಾಕೆ ಅಂತಂದರೆ ಬೆಸ್ಟ್ ಪ್ರಾಕ್ಟೀಸ್ ಇಸ್ ರಿವೈಸ್ 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 ಆ್ಯಂಡ್ ಪ್ರಾಕ್ಟೀಸ್. ರಿವಿಷನ್ ಇಲ್ದಂಗೆ ಯಾವ ಮೇಧಾವಿನೂ ಆಗೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಅರ್ಥ ಮಾಡ್ಕೊಂಬಿಡಿ. ಒಂದ್ಸಲಿ ಓದಿದ್ದು ಬ್ರೈನು ಅಷ್ಟೊಂದು ಎನರ್ಜಿ ತೊಗೊಂಡು ಸ್ಟೋರೇಜ್ ಮಾಡ್ಕೊಳಕ್ಕಾಗೋದಿಲ್ಲ. ಯಾಕೆಂದರೆ ಯಾವುದೇ ಒಂದು ಮೆಮೊರಿ ಇರಬೇಕು ಅಂತಂದರೆ ಇಟ್ಸ್ ಎ ಪ್ರೋಸೆಸ್. ನೀವು ರಿಜಿಸ್ಟ್ರ್ ಮಾಡ್ಕೋಬೇಕಂದ್ರೆ ಏನು ಓದಿದ್ದೀರಾ ಏನು ನೋಡಿದ್ದೀರಾ ರಿಜಿಸ್ಟ್ರ್ ಮಾಡ್ಕೋಬೇಕು, ಪ್ರೋಸೆಸ್ ಆಗಬೇಕು, ರೀಕಾಲ್ ಆಗಬೇಕು, ಆಮೇಲೆ ರಿಟ್ರೀವ್ ಆಗುತ್ತೆ. ಅದು ಒಂದು ಪ್ರೋಸೆಸ್. ಮೆಮೊರಿ ಈಸ್ ಎ ಪ್ರೋಸೆಸ್, ಇಟ್ ಡಸಂಟ್ ಹ್ಯಾಪನ್ ಇನ್ ಒನ್ ವೇ. ಇವಾಗ ನಾವು ಎಷ್ಟೊಂದು ಸಲ ಹೇಳ್ತಾ ಇರ್ತೀವಿ, ರೀಡಿಂಗ್ ಈಸ್ ಡಿಫ್ರೆಂಟ್, ಸ್ಟಡಿಂಗ್ ಈಸ್ ಡಿಫ್ರೆಂಟ್. ರೀಡಿಂಗ್ ಅಂದರೆ ಹ್ಯಾವ್ ಯು ರೆಡ್ ದ ನ್ಯೂಸ್ ಪೇಪರ್? ನೀವು ನ್ಯೂಸ್ ಪೇಪರ್ ಓದಿ ಸುಮ್ಮನೆ ಅಲ್ಲಿ ಏನೋ ಇತ್ತು ಅಷ್ಟು ಓದ್ಕೊಂಡ್ರೆ ಸಾಕು. ಬಟ್ ಸ್ಟಡಿಂಗ್ ಅನ್ನೋದು ನೀವು ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು, ಪ್ರೋಸೆಸ್ ಆಗಬೇಕು, ರೀಕಾಲ್ ಮಾಡಬೇಕು ಮತ್ತು ರಿಟ್ರೀವ್ ಮಾಡಬೇಕು. ವೆನ್ ಯು ಹಿಯರ್ ಲಿಸನ್, ಡಿಫ್ರೆನ್ಸ್ ಇದೆಯಾ ಇಲ್ವೋ? ಸುಮ್ಮನೆ ಕೇಳಿಸ್ಕೊಂಡೆ ಸರ್ ಅನ್ನೋದಕ್ಕೂ ಗ್ರಹಿಸ್ಕೊಂಡೆ, ಅವ್ರು ಹೇಳಿದ್ದೆಲ್ಲ ನನಗೆ ಗ್ರಹಿಸ್ಕೊಂಡೆ ಇವತ್ತು. ಸೀಯಿಂಗ್ ಈಸ್ ಡಿಫ್ರೆಂಟ್, ಅಬ್ಸರ್ವ್ ಈಸ್ ಡಿಫ್ರೆಂಟ್. ಸುಮ್ಮನೆ ಹಿಂಗೆ ನೋಡ್ಕೊಂಡೋದೆ ಸರ್, ಅಬ್ಸರ್ವ್ ಅನ್ನೋದು ಕೂಲಂಕುಷವಾಗಿ ಏನು ನಡೀತು, ಅಲ್ಲಿ ಏನಿತ್ತು, ಏನು ನೋಡಿದೆ ಅನ್ನೋದನ್ನು ಅಬ್ಸರ್ವೇಷನ್. ಸೊ ಈಚ್ ಆ್ಯಂಡ್ ಎವ್ರಿ ವರ್ಡ್ ಹ್ಯಾಸ್ ಎ ಡಿಫ್ರೆನ್ಸ್. ಸೊ ಅದರಿಂದ ನೀವು ಮಾಡ್ತಾ ಇರೋದು ಏನಿರುತ್ತೆ ಅಂದರೆ ತುಂಬ ಸೂಪರ್ಫಿಷಿಯಲ್, ಚಕ್ 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 ಅಂತ ಓದ್ಬಿಟ್ಟು ಮೆಮೊರಿ ಇಸ್ ಎ ಪ್ರೋಸೆಸ್. ದಯವಿಟ್ಟು ಇವತ್ತೇ ತಿಳ್ಕೊಳ್ಳಿ. ಯಾರನ್ನ ಹಂಗೆ ಮ್ಯಾಜಿಕ್ ಆಗಿಬಿಡುತ್ತೆ, ಮಾತ್ರೆ ಹಾಕ್ಕೊಂಡ್ರೆ ಮ್ಯಾಜಿಕ್ ಆಗುತ್ತೆ ಆ ಥರ ಎಲ್ಲ ಅಂತಂದರೆ ಸೈಂಟಿಫಿಕಲಿ ಅವೆಲ್ಲ ಏನೂ ಪ್ರೂವ್ ಆಗೋಲ್ಲ. ನೀವು ಎಷ್ಟು ರಿವೈಸ್ ಮಾಡ್ತೀರಿ, ಯಾವುದೇ ಗೇಮ್ ಇರ್ಬೋದು. ಸುಮ್ಮನೆ ಅಥ್ಲೆಟಿಕ್ಸ್ ಯಾರು ಸುಮ್ಮನೆ ಮನೇಲಿ ಕೂತ್ಕೊಂಡು ಡೈರೆಕ್ಟಾಗಿ ಹೋಗಿ ಜಂಪ್ ಮಾಡೋಕ್ಕೆ ಹೋಗ್ತಾರಾ? ಇಲ್ಲ. ಸೊ ದೇ ಹ್ಯಾವ್ ಟು ಎಕ್ಸಿಕ್ಯೂಟ್ ಅಂತ ಅಂದರೆ ದೇ ಹ್ಯಾವ್ ಟು ರಿವೈಸ್ ರಿಹರ್ಸ್. ಇಫ್ ಇಟ್ ಈಸ್ ಎ ಪ್ರೋಸೆಸ್, ಅವಾಗ ಮಾತ್ರ ನೀವು ಯಾವುದೇ ರೀತಿಯಾದ ಜ್ಞಾಪಕ ಶಕ್ತಿ, ಲಾಂಗ್ ಟರ್ಮ್ ಮೆಮೊರಿ, ಶಾರ್ಟ್ ಟರ್ಮ್ ಮೆಮೊರಿ ಲಾಂಗ್ ಟರ್ಮ್ ಮೆಮೊರಿಗೆ ಪ್ರಮೋಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಒಳ್ಳೆ ಟೆಕ್ನಿಕ್ ಅಂತಂದರೆ ಡಾಡ್ಲಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ಇದೆಲ್ಲ ಸೈಂಟಿಫಿಕಲಿ ಪ್ರೂವ್ಡ್ಸ್. ಕೆಲವು ನಿಮಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ. ಡಾಡ್ಲಿಂಗ್ ಟೆಕ್ನಿಕ್ ಅಂತಂದರೆ ಇವಾಗ ಒಂದು ಪಾಠ ಮಾಡುವಾಗ ಸ್ವಲ್ಪ ಪಿಕ್ಚರ್ಸ್ ಹಾಕಿ ಬರ್ಕೊಳ್ಳೋದು. ಕೆಲವು ಟೀಚರ್ಸ್ ಇಂಪ್ರೆಸ್ ಆಗ್ಬೋದು, ಕೆಲವು ಟೀಚರ್ಸ್ ಸಬ್ಜೆಕ್ಟ್ ಮಾಡ್ಬೋದು. ಇಟ್ ಇಸ್ ಲೆಫ್ಟ್ ಟು ದೆಮ್. ಇಟ್ ಈಸ್ ನಾಟ್ ಮ್ಯಾಂಡೇಟ್ರಿ, ಇದು ಮಾಡಲೇಬೇಕಂತಲ್ಲ. ಬಟ್ ನೀವು ಯಾರನ್ನ ಜ್ಞಾಪಕ ಶಕ್ತಿ ಇಟ್ಕೋಬೇಕಂದ್ರೆ ನಿಮ್ಮ ಕಲಿಕೆಯಲ್ಲಿ ಇನ್ನೂ ಒಂದು 25% ಇಂಪ್ರೂವ್ ಆಗುತ್ತೆ. ದಿಸ್ ಇಸ್ ಸೈಂಟಿಫಿಕಲಿ ಪ್ರೂವ್ಡ್. ನೀವು ಅವ್ರು ಪಾಠ ಮಾಡುವಾಗ ನೀವು ಏನು ಡಯಾಗ್ರಾಮ್ಸ್ ಹಾಕ್ಕೊಳ್ತೀರಾ ಅಥವಾ ಸ್ಮಾಲ್ ವರ್ಡ್ಸ್ ಇಂಥ ಜ್ಞಾಪಕ ಇಟ್ಕೊಳ್ಬೋದು. ಅವ್ರು ಹೇಳ್ತಾರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಸೊ ಅವಾಗ ಒಂದು ನೋಟ್ ಮಾಡ್ಕೊಳ್ಳೋದು. ಸೊ ಅದು ನಿಮ್ಗೆ ಏನಾಗುತ್ತೆ, ಆ ಕಾನ್ಸಂಟ್ರೇಷನ್ 20 ನಿಮಿಷ ಆದಮೇಲೆ ನಿಮಗೆ ಸ್ವಲ್ಪ ಡೈವರ್ಟ್ ಆದ್ರೂ ಇಮಿಡಿಯೇಟಾಗಿ ನೀವು ಯು ಕ್ಯಾನ್ ಕಮ್ ಬ್ಯಾಕ್ ಟು ಲಿಸನ್ ಟು ಕ್ಲಾಸ್. ಸೊ ಅವಾಗ ಏನಾಗುತ್ತೆ, ನೀವು ಆಡಿಟ್ರಿ ಮೆಮೊರಿ, ನೀವು ಕೇಳಿಸ್ಕೊಂಡಿದ್ದೆಲ್ಲ ಇವಾಗ ಹೇಳ್ತಾರಲ್ಲ ಮನೇಲಿ, ಸರ್ ಒಂದ್ಸಲಿ ನೀವು ಒಂದು ಹಾಡು ಹೇಳ್ಬಿಟ್ರೆ ಸರ್ ಪೂರ್ತಿ ಹಾಡು ಜ್ಞಾಪಕ ಇಟ್ಕೊಂಡಿರ್ತಾರೆ, ಎಷ್ಟು ವರ್ಷ ಆದರೂ ಜ್ಞಾಪಕ ಇರುತ್ತೆ. ಯಾಕಂದರೆ ನೀವು ಅದನ್ನು ಎಂಟರ್ಟೈನ್ಮೆಂಟ್ ಆಗಿ ನೋಡಿರ್ತೀರ. ಸೊ ಅದು ರಿಜಿಸ್ಟರ್ ಆಗೋದು, ಸ್ಟಡಿ ಮೆಟೀರಿಯಲ್ಸ್ ಆರ್ ವೆರಿ ಡಿಫಿಕಲ್ಟ್. ಸೊ ನೀವು ಯಾವುದೇ ಒಂದು ಪ್ರೋಸೆಸ್ಸಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಆವಾಗ ನಿಮಗೆ ಈಸಿ ಆಗುತ್ತೆ. ಬಟ್ ಆ ಥರ ಮಾಡ್ಕೋಬೇಡಿ. ಆ ಲಾಸ್ಟಲ್ಲಿ ಇರೋದು ಬ್ಯಾಡ್ ಎಕ್ಸಾಂಪಲ್. ಅದು ಸುಮ್ಮನೆ ಮಾಡಿರೋದನ್ನು ಯಾರ್ದು ನಿಮ್ಮೊಂದು ಕಾಪಿ ಸುಮ್ಮನೆ ಹಿಂಗೆ ಪಾಠ ಮಾಡ್ತಾರೆ, ಸುಮ್ಮನೆ ಹಿಂಗೆ ರೌಂಡ್ಗಳು ಹಾಕೊಂಡು ಕೂತ್ಕೊಳ್ಳೋದು ಮಾಡೋಕ್ಕೆ ಹೋಗ್ಬಾರ್ದು. ದೇರ್ ಶುಡ್ ಬಿ ಎ ಗುಡ್ ಮೆಟೀರಿಯಲ್. ನೀವು ಅದನ್ನು ನೆಕ್ಸ್ಟ್ ಓಪನ್ ಮಾಡಿ ಮನೆಗೆ ಹೋಗಿ ನೋಡಿದ್ರೆ ಅಟ್ಲೀಸ್ಟ್ ಇವತ್ತು ಏನು ಕ್ಲಾಸ್ ಆಯಿತು ಅನ್ನೋದು ಸಹ ಅಟ್ಲೀಸ್ಟ್ ನಿಮಗೆ ನೆನಪಿಗೆ ಬರಬೇಕು. ಡಾಡ್ಲಿಂಗ್ ಟೆಕ್ನಿಕ್ ಇಟ್ ಈಸ್ ವೆಲ್ ಪ್ರೂವ್ಡ್. ಮತ್ತು ಇನ್ನೊಂದು ಪೊಮೊಡೋರೊ ಟೆಕ್ನಿಕ್ ಅಂತ ಇದೆ. ಪೊಮೊಡೋರೊ ಟೆಕ್ನಿಕ್ ಅಂತಂದರೆ ಪ್ರತಿ 20 ನಿಮಿಷದಿಂದ 30 ನಿಮಿಷದವರೆಗೂ ಏನಾದರೂ ಓದ್ಬಿಟ್ಟು ಒಂದು 5 ಮಿನಿಟ್ಸ್ ಬ್ರೇಕ್ ತೊಗೊಂಡು ಒಂದ್ಸಲಿ ರೀಕಾಲ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ನಾನು ಹೇಳಿದ್ನಲ್ವ, ಇಂಟೆನ್ಸ್ ಫೋಕಸ್ ಮಾಡೋಕ್ಕೆ ನಮಗೆ ಬ್ರೈನ್ಗೆ ಎಫಿಷಿಯನ್ಸಿ ಇರೋದು 20 30 ನಿಮಿಷ ಮಾತ್ರ. ಸೊ ಪೊಮೊಡೋರೊ ಟೆಕ್ನಿಕ್ಕು ಆ್ಯಕ್ಚುಲಿ ತುಂಬ ಬೆನಿಫಿಷಿಯಲ್ ಇದೆ. ಮತ್ತು ಇನ್ನೊಂದು ಹೇಳಿದ್ರು, ಫಾರ್ಮುಲಾ ಆಫ್ 20. ಈ ಚಿಕ್ಕ ಮಕ್ಕಳು ಈಗ ನೋಡಿ, ನನಗೆ 8 ವರ್ಷದ ಮಕ್ಕಳು ಬಂದು ತಲೆನೋವು ಅಂತ, ನಂಗೆ ತಲೆನೋವು ಬರ್ತಾ ಇದೆ. ಆ್ಯಕ್ಚುಲಿ 8 ವರ್ಷದ ಮಕ್ಕಳಿಗೆ ಯಾವುದಪ್ಪ ತಲೆನೋವು ಅಂತ, 8 ವರ್ಷ 9 ವರ್ಷ ಏನು ಮಾತ್ರೆ ಕೊಡೋದು ಅನ್ಸ್ಬಿಡ್ತದೆ. ಆ್ಯಕ್ಚುಲಿ ಏನಾಗ್ತದೆ ಅಂದರೆ, ಈ ಸ್ಟಡಿ ಮೆಟೀರಿಯಲ್ಸ್ ಆರ್ ಬಿಕಮಿಂಗ್ ಟು ಹೆಕ್ಟಿಕ್. ಸಬ್ಜೆಕ್ಟ್ ಅಂದರೆ ವಾಸ್ಟ್ ಇರುತ್ತೆ, ಎಲ್ಲ ಓದಬೇಕಾಗತ್ತೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ತೊಗೊಳ್ತಾ ಇರ್ತಾರೆ. ಸೊ ಏನಾಗುತ್ತೆ, ಐ ಸ್ಟ್ರೈನ್ ಜಾಸ್ತಿ ಆಗ್ತಾ ಇರುತ್ತೆ. ಇವಾಗ ನೀವು ದೀರ್ಘಕಾಲ ಎಕ್ಸಾಮ್ ಟೈಮ್ ಅಂದಾಗ ಏನಾಗುತ್ತೆ, ತುಂಬ ಹೊತ್ತು ಓದಬೇಕಾಗುತ್ತೆ. ಅದು 2 ಅವರ್ಸ್ ಇರ್ಬೋದು, 3 ಅವರ್ಸ್ ಇರ್ಬೋದು. ಯಾರೋ ಒಬ್ಬರು ಕೇಳೋದು 11 o'clock ಓದಿರ್ತೀರಿ, 4 ಗಂಟೆಗೆ ಎದ್ದು ಓದಬೇಕು ಅಂತ. ಟೈಮಿಂಗ್ಸ್ ಈಸ್ ಸಬ್ಜೆಕ್ಟೆಡ್ ಟು ಇಂಡಿವಿಜುವಲ್. ಬೆಳಗ್ಗೆ ಓದಿದ್ರೆ ಚೆನ್ನಾಗಿ ಜ್ಞಾಪಕ ಇರುತ್ತೆ, ರಾತ್ರಿ ಓದಿದ್ರೆ ಚೆನ್ನಾಗಿ ಜ್ಞಾಪಕ ಇರುತ್ತೆ ಅನ್ನೋದು ಅಷ್ಟು ಪ್ರೂವ್ ಆಗಿದೆಯಲ್ಲ ಅಂತ ಆ್ಯಸ್ ಪರ್ ಮೈ ನಾಲೆಡ್ಜ್ ಏನು ಆ ಥರ ಇಲ್ಲ. ನಿಮ್ಮ ಎಫಿಷಿಯನ್ಸಿಗೆ ನೀವು ಹೆಂಗೆ ಓದೋಕ್ಕೆ ನಿಮ್ಗೆ ಅಭ್ಯಾಸ ಆಗುತ್ತೆ. ಕೆಲವರು ಬೆಳಗ್ಗೆ 3 ಗಂಟೆಗೆ 4 ಗಂಟೆಗೆ ಎದ್ದು ಓದೋ ಅಭ್ಯಾಸ ಇರೋರು ಓದ್ಕೊಳ್ಳಿ, ರಾತ್ರಿ 11-12 ಗಂಟೆವರೆಗೂ ಓದಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ. ಬಟ್ ಅಗೇನ್ ಸ್ಲೀಪ್ ಈಸ್ ಅಟ್ ಮೋಸ್ಟ್ ಇಂಪಾರ್ಟೆಂಟ್. 6 to 7 hours ಸ್ಲೀಪ್ ಈಸ್ ಮ್ಯಾಂಡೇಟ್ರಿ. ನೀವು ಅನ್ಕೊಂಬಿಡ್ಬೋದು, ನನ್ನೆಲ್ಲ ಫುಲ್ ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ, ನಾನು 3 ಅವರ್ ಓದ್ಬಿಡ್ತೀನಿ, ಎಲ್ಲ ಜ್ಞಾಪಕ ಇರುತ್ತೆ ಅಂದರೆ, ಬ್ರೈನ್ ಆಲ್ಸೋ ರಿಕ್ವೈರ್ಸ್ ರೆಸ್ಟ್. ನೀವು ಬ್ರೈನ್ ಸ್ಟ್ರೆಸ್ಗೆ ಹಾಕ್ಬಿಟ್ಟು ನೀವು ಚೆನ್ನಾಗಿ ಉಜ್ಜಿಬಿಟ್ಟು ಜ್ಞಾಪಕ ಇಟ್ಕೋಬೇಕು ಅಂತಂದರೆ ಆಗೋದಿಲ್ಲ. 1
ಬ್ರೈನ್ ಆಲ್ಸೋ ರಿಕ್ವೈರ್ಸ್ ಗ್ಲೂಕೋಸ್. ನೀವು ಬಾಡಿಗೆ ನೀವು ಒಂದು 100 ಮೀಟ್ರ್ ಓಡ್ಬಿಟ್ರೆ ಎಷ್ಟು ಆಯಾಸ ಆಗ್ತಾ ಇರುತ್ತೆ, ಬ್ರೈನ್ಗೂ ಅಷ್ಟೇ ಆಯಾಸ ಆಗುತ್ತೆ ನೀವು ಒಂದೇ ಸ್ಟ್ರೆಚ್ಚಲ್ಲಿ ಓದ್ತಾ ಇದ್ರೆ. ಸೊ ಬ್ರೈನ್ ಆಲ್ಸೋ ರೀಡ್ಸ್ ಗುಡ್ ಡಯಟ್. ಸರ್ ಅವಾಗೆ ಮಾತಾಡ್ತಾ ಇರೋ ಡಯಟ್ ಬಗ್ಗೆ ಸೊ ಹೆಚ್ಚಿನಾಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ಡಯಟ್, ಡೋಂಟ್ ಸ್ಕಿಪ್ ಡಯಟ್ ಈವನ್ ಆನ್ ಎಕ್ಸಾಮ್ ಡೇ. ನೀವು ಬ್ರೇಕ್ಫಾಸ್ಟ್ ಬಿಟ್ಬಿಟ್ಟು ಹೋಗ್ಬಿಟ್ಟು ನಾನು ಅರಿಬರಿಯಲ್ಲೆಲ್ಲ ಬರೆದ್ಬಿಡ್ತೀನಿ ಅಂದರೆ ಅದು ನಿಮ್ಮ ತಪ್ಪು ಕಲ್ಪನೆ. ನೀವು ಎಷ್ಟು ಲಿಮಿಟಾಗೆ, ನಾಟ್ ಟು ಓವರ್ ಬರ್ಡನ್, ಅಂದರೆ ಜಾಸ್ತಿ ತಿನ್ಬಿಟ್ಟು ಮಲ್ಕೊಳ್ಳೋ ರೀತಿ ಅಲ್ಲ, ಬಟ್ ಸ್ಕಿಪ್ ಮಾಡಿ ಮಾತ್ರ ಯಾವುದು ಓದೋಕ್ಕೆ ಹೋಗಬೇಡಿ. ಆ 20 ಫಾರ್ಮುಲಾ ಇಸ್ 20-20. ಎವ್ರಿ 20 minutes 20 ಮೀಟರ್ ಡಿಸ್ಟೆನ್ಸ್ ಫಾರ್ 20 seconds. ನಿಮ್ಮ ಐ ಸ್ಟ್ರೈನ್, ಇವಾಗ ನೀವು ವಿದ್ಯಾರ್ಥಿಗಳಾಗಿರೋದ್ರಿಂದ ತುಂಬ ಹೆಚ್ಚಿನಾಗಿ ಕಣ್ಣು ಸ್ಟ್ರೈನ್ ಆಗ್ತಾ ಇರುತ್ತೆ. ನಾವು ಬಂದಾಗೆಲ್ಲ ನೋಡ್ತಾ ಇರ್ತೀವಿ, ಯುಬ್ಬಿನ ಪಾರ್ಟ್ ಮಾತ್ರ ಸಿಕ್ಕಾಪಟ್ಟೆ ನೋವು ಸರ್, ಸಿಕ್ಕಾಪಟ್ಟೆ ನೋವು. ಐ ಟೆಸ್ಟ್ ಮಾಡಿಸಿದ್ವಿ ನಾರ್ಮಲ್ ಅಂತ ಇದ್ದಾರೆ, ಬಟ್ ಎಕ್ಸಾಮ್ ಟೈಮಲ್ಲಿ ಹೆಚ್ಚಿನಾಗಿ ಕಣ್ಣಿನ ಸ್ಟ್ರೈನ್ ಆಗ್ತಾ ಇದೆ ಅಂತ ಇರ್ತದೆ. ಸೊ ಅಟ್ಲೀಸ್ಟ್ 20-30 ನಿಮಿಷಗಳನ್ನು ಆದಮೇಲೆ 20 ಮೀಟರ್ ಅಷ್ಟು, ಇವಾಗ ಇಲ್ಲೆಲ್ಲೋ ಕೂತ್ಕೊಂಡು ಓದ್ತಾ ಇದ್ದೀರ ಅಂದ್ರೆ ಒಂದು ಸ್ವಲ್ಪ ದೂರದಲ್ಲಿ ಒಂದು 20 ಮೀಟ್ರ್, ಅಟ್ಲೀಸ್ಟ್ ಆ್ಯಾವ್ರೇಜ್ 20 ಮೀಟ್ರ್ ಅಷ್ಟು 20 ಸೆಕೆಂಡ್ಗಳ ಕಾಲ ದೂರ ನೋಡಿ. ಯಾಕೆಂದರೆ ಕಣ್ಣು ಹಿಂಗೇ ಇರುತ್ತೆ ಓದ್ತಾ ಇರೋವಾಗ, ಏನಾಗುತ್ತೆ ಐ ಸ್ಟ್ರೈನ್ ಜಾಸ್ತಿ ಆಗುತ್ತೆ. ಕಣ್ಣು ನಾರ್ಮಲಾಗಿ ಹಿಂಗಿರುತ್ತೆ. ಸೊ ಓದೋವಾಗ ಏನಾಗುತ್ತೆ ಹಿಂಗೆ ಒಳಗಡೆ ಬರುತ್ತೆ. ಸೊ ಇದೇನಾಗುತ್ತೆ, ಇದೆಲ್ಲ ಉಬ್ಬೆಲ್ಲ ತುಂಬ ಹೆಚ್ಚಿನಾಗಿ ಟ್ರಬಲ್ ಮಾಡ್ತಾ ಇರುತ್ತೆ. ಅದರಿಂದ ಸ್ವಲ್ಪ ರೆಸ್ಟ್ ತೊಗೋಬೇಕಾಗುತ್ತೆ. ಇನ್ನು ಕೆಲವು ಮೆಥಡ್ಸು, ಫ್ಲ್ಯಾಶ್ ಕಾರ್ಡ್ಸ್. ನಿಮ್ಗೆ ಯಾವುದೇ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಇರುತ್ತೆ ಆ ಥರ ಫ್ಲ್ಯಾಶ್ ಕಾರ್ಡ್ಸ್ ಅಂತ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಗೋಡೆಗೆ ಅಂಟಿಸ್ಕೊಳ್ಳೋದು ಅಥವಾ ಎಲ್ಲ ಡೋರ್ಗೆ ಅಂಟಿಸ್ಕೊಳ್ಳೋದು, ನಿಮಗೆ ಕಾಣಿಸೋ ರೀತಿಯಲ್ಲಿ, ಮನೆಯವ್ರಿಗೆಲ್ಲ ಊರವ್ರಿಗೆಲ್ಲ ಪ್ರಚಾರ ಆಗೋದು ಮೈನ್ ಡೋರ್ಗೆ ಹಾಕೋದಲ್ಲ. ಸೊ ತೊಗೊಂಡೋಗಿ ನಿಮ್ಮ ಕಬೋರ್ಡ್ಸ್ ಎಲ್ಲಿರುತ್ತೆ ಅಥವಾ ನಿಮ್ಮ ಬುಕ್ ಸ್ಟೇಷನ್ ಎಲ್ಲಿರುತ್ತೆ, ಬುಕ್ ಟೇಬಲ್ ಎಲ್ಲಿರುತ್ತೆ ಅಲ್ಲಿ ಹಾಕ್ಕೋಬೇಕಾಗುತ್ತೆ. ಮತ್ತು ರೋಡ್ ಮ್ಯಾಪ್ಸ್, ಯಾವ ಥರ ಕ್ಲಾಸಸ್ ಮಾಡೋವಾಗ ಯಾವುದರಿಂದ ಯಾವ್ದು ಬಂತು ಇದೆಲ್ಲ ಮಾಡ್ಕೋಬೇಕಾಗುತ್ತೆ. ಮತ್ತು ಚೈನಿಂಗ್, ಒಂದಕ್ಕೊಂದು ಲಿಂಕ್ ಮಾಡಿ ಓದ್ಕೊಂಡ್ರೆ ಒಂದೇ ಸಬ್ಜೆಕ್ಟಲ್ಲಿ ಒಂದೇ ಟಾಪಿಕ್ ಬಗ್ಗೆ, ಇವಾಗ ನಿಮ್ಗೆ ಗೊತ್ತಿರುತ್ತೆ ಟೇಬಲ್ ಚಾರ್ಟ್ ಈ ಥರ ಬರ್ಕೊಳ್ಳಿ. ಸೊ ನೀಟಾಗಿ ಗೈಡೆನ್ಸ್ ಮಾಡಿರ್ತಾರೆ, ಅದನ್ನು ಜಾಸ್ತಿ ಉಪಯೋಗಿಸಿ ಜ್ಞಾಪಕ ಇಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಥಿಯರಿಟಿಕಲ್ಲಾಗಿ ನೀವು ಓದಷ್ಟು ಜ್ಞಾಪಕ ಇಟ್ಕೊಳ್ಳೋ ಸಾಧ್ಯತೆಗಳು ಕಮ್ಮಿ. ಈ ಥರ ಡಯಾಗ್ರಾಮೆಟಿಕ್ಕಾಗಿ ನೋಡಿಕೊಂಡ್ರೆ ಫ್ಲ್ಯಾಶ್ ಕಾರ್ಡ್ಸ್ ಆ್ಯಕ್ಚುಲಿ ತುಂಬ ವರ್ಕ್ ಆಗುತ್ತೆ. ಅಂದರೆ ನೀವು ಡಿಫಿಕಲ್ಟ್ ಸಬ್ಜೆಕ್ಟ್, ಯಾವುದೋ ಒಂದು ಸೈಕಲ್ ಇರುತ್ತೆ, ಯಾವುದೋ ಒಂದು ಸ್ಟೆಪ್ಸ್ ಇರುತ್ತೆ, ಸೊ ಅದನ್ನು ಬರೆದು ಇಟ್ಕೊಂಡ್ರೆ ಪದೇ ನೋಡ್ತಾ ಇದ್ದರೆ ವಿಷುವಲ್ ಮೆಮೊರಿ ಜಾಸ್ತಿ ಇರುತ್ತೆ. ನೀವು ನೋಡಿ ಹಿಂದಿನ ದಿನ ಓದಿದ್ರೆ ಜಾಸ್ತಿ ಚೆನ್ನಾಗಿ ಬರೆಯೋಕ್ಕಾಗೋದು, ಯಾಕಂದರೆ ಅದು ನೋಡಿದ ಹಂಗೆ ಜ್ಞಾಪಕ ಬರ್ತಾ ಇರುತ್ತೆ ಎಕ್ಸಾಮಲ್ಲಿ. ಸೊ ವಿಷುವಲ್ ಮೆಮೊರಿ ಹ್ಯಾಸ್ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್. ಸೊ ಹಿಂದಿನ ದಿನ ಎಷ್ಟು ಓದ್ತೀರಾ, ಸೊ ಈ ಫ್ಲ್ಯಾಶ್ ಕಾರ್ಡ್ಸ್ ನೀವು ಅಂಟಿಸ್ಬಿಟ್ಟು ಗೋಡೆಗೆ ಅಥವಾ ಎಲ್ಲ ಅಂಟಿಸ್ತಾ ಇದ್ದರೆ ಅದನ್ನು ನೋಡ್ತಾ ಇದ್ದರೆ ನಿಮಗೆ ಮೆಮೊರಿಯಲ್ಲಿ ಜಾಸ್ತಿ ಉಳ್ಕೊಳ್ಳೋ ಸಾಧ್ಯತೆ ಇರ್ತದೆ. ಇದು ನಮ್ಮ ಪಾರ್ಟು. ಸೊ ಸಾಮಾನ್ಯವಾಗಿ ಸುಸ್ತು, ಆಯಾಸ ಅಂತ ಬರ್ತಾ ಇರ್ತಾರೆ, ಮಸಲ್ ಟೆನ್ಷನ್, ಹೆಡ್ಏಕ್ ಹೇಳಿದ್ನಲ್ವಾ, ಸ್ಲೀಪ್ ಡಿಸ್ಟರ್ಬೆನ್ಸ್, ಹಾರ್ಟ್ ಪಾಲ್ಪಿಟೇಷನ್. ನಿಮ್ಮ ಪ್ರಿಪ್ರೇಷನ್ ಸರಿ ಇಲ್ಲ ಅಂದರೆ ಮಾತ್ರ ಈ ಲಕ್ಷಣಗಳು ಶುರುವಾಗುತ್ತೆ. ಮತ್ತು ಪ್ರಿಪ್ರೇಷನ್ ಬರೀ ಎಕ್ಸಾಮ್ ಟೈಮಲ್ಲಿ 1 ತಿಂಗಳು ತೆಗೆದುಬಿಟ್ಟು ನನಗೆ ಏನೂ ಆಗಬಾರ್ದು ಅಂತಂದರೆ ಅದು ಸುಳ್ಳು. ಅರ್ಥ ಆಗ್ತಾ ಇದೆಯಾ? ಸೊ ದೀರ್ಘಕಾಲವಾಗಿ ಮ್ಯಾರಥಾನ್ ಥರ ನೀವು ಪ್ರಿಪ್ರೇಷನ್ ಆದರೆ ಇವೆಲ್ಲ ಅವಾಯ್ಡ್ ಮಾಡ್ಬೋದು. ಕೆಲವು ಮಕ್ಕಳು ಬರ್ತಾರೆ, ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾ ಇದ್ದಾರೆ, ತುಂಬ ಗಾಬರಿ ಆಗ್ತಾಯಿದೆ, ಒಂದು ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ತುಂಬ ರೆಸ್ಟ್ಲೆಸ್ ಫೀಲ್ ಆಗ್ತಾಯಿದೆ. ಸೊ ಇದೆಲ್ಲ ಹೇಳ್ತಾರೆ. ಸೊ ಇದೆಲ್ಲ ಬಂದಾಗ ಕೌನ್ಸಿಲಿಂಗು ಮಾಡ್ತೀವಿ. ಕೆಲವು ತೀವ್ರ ಸ್ವಭಾವದ ಸಿಂಪ್ಟಮ್ಸ್ ಇದ್ದಾಗ ಏನಾಗುತ್ತೆ, ಮಾತ್ರೆಗಳನ್ನ ಸಹ ಕೊಡ್ತೀವಿ. ಹೇಳಿದ್ನಲ್ವಾ, ಸ್ಕೂಲ್ಗೆ ಆಬ್ಸೆಂಟ್ ಆಗ್ತಾ ಇರ್ತಾರೆ, ಮತ್ತು ಪ್ರಾಬ್ಲಮ್ಸು, ರಿಲೇಷನ್ಶಿಪ್ ಪ್ರಾಬ್ಲಮ್ಸು, ಮೂಡ್ ಸ್ವಿಂಗ್ಸ್, ಇದೆಲ್ಲ ಜಾಸ್ತಿ. ಇದೆಲ್ಲ ಪೇರೆಂಟ್ಸ್ ಬಂದು ನಮ್ಗೆ ಹೇಳ್ತಾರೆ. ಇದು ಇಂಡಿವಿಜುವಲ್ಲಾಗೆ ನಾವು ಡೀಲ್ ಮಾಡ್ತೀವಿ ಮಕ್ಕಳನ್ನ. ಸೊ ಪ್ರಿಪ್ರೇಷನ್ ಫೇಸ್ ಇವಾಗ ಎಕ್ಸಾಮು ಇನ್ನೇನು ಹತ್ರ ಬರ್ತಾ ಇದೆ. ಸೊ ಐಡೆಂಟಿಫೈ ಯುವರ್ ವೀಕ್ ಸ್ಪಾಟ್ಸ್. ಯಾವುದಾದ್ರು ನಿಮಗೆ ವೀಕ್ ಸ್ಪಾಟ್ಸ್, ನಿಮ್ಗೆ ಯಾವ ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಅನಿಸ್ತದೆ, ಹೇಳಿದ್ನಲ್ಲ ಸ್ಯಾಂಡ್ವಿಚ್ ಟೆಕ್ನಿಕ್, ಸ್ವಲ್ಪ ಹೆಚ್ಚಿನಾಗಿ ಟೈಮ್ ಅದಕ್ಕೆ ಕೊಡೋಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಶೆಡ್ಯೂಲಲ್ಲಿ ಹೆಚ್ಚಿನಾಗಿ ಟೈಮ್ ಕೊಡೋಕ್ಕೆ ಶೆಡ್ಯೂಲ್ ಮಾಡಿ. ಟೇಕ್ ಟೆಸ್ಟ್. ಆಲ್ರೆಡಿ ಪ್ರಿಪ್ರೇಟರಿ ಇದೆಲ್ಲ ನಡೀತಾ ಇರುತ್ತೆ, ವೀಕ್ಲಿ ಟೆಸ್ಟ್, ಮಂತ್ಲಿ ಟೆಸ್ಟ್ ನಡೀತಾನೆ ಇರುತ್ತೆ. ಫೋಕಸ್ ಆನ್ ದಟ್. ಎಲ್ಲೂ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಟೆಸ್ಟ್ ಆಬ್ಸೆಂಟ್ ಆದರೆ ನಾನು ಹೆಂಗೋ ತಪ್ಪಿಸ್ಕೋಬೋದು ಅಂತ. ದಿಸ್ ಈಸ್ ಗೋಯಿಂಗ್ ಟು ಟೀಚ್ ಯುವರ್ ಬೆಸ್ಟ್ ಥಿಂಗ್ಸ್. ಮತ್ತು ಎಕ್ಸಾಮ್ ಬರ್ತಾಯಿದೆ, ಬರೀ ಬುಕ್ ಮುಂದೆನೇ ಕೂತಿರ್ಬೇಕಾ, ಆ ಥರ ಇಲ್ಲ. ನಿಮ್ಗೆ ಏನಾರ ಪ್ಯಾಷನ್ ಇತ್ತಾ, ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಇಟ್ ಇಸ್ ಗುಡ್. ಇಫ್ ಸಂಬಡಿ ಈಸ್ ಇಂಟ್ರೆಸ್ಟ್ ಇನ್ ಸಿಂಗಿಂಗ್, ನಂಗೆ ಹಾಡು ಹೇಳೋದು ಇಷ್ಟ ಅಥವಾ ಸಂಗೀತ ಇಷ್ಟ, ಅರ್ಧ ಗಂಟೆ ಬ್ರೇಕ್ ತೊಗೊಳ್ಳಿ. ನಿಮ್ಗೆ ಏನು ಮಾಡಿದ್ರೆ ನಿಮಗೆ ಸೂದಿಂಗ್, ಮೊಬೈಲ್ ಬಿಟ್ಟು ನಿಮ್ಗೆ ಏನಾರ ಸ್ವಲ್ಪ ಆರಾಮ ಅನಿಸೋವಂಥ ವಿಷಯಗಳಿದ್ದರೆ ಅದನ್ನು ಒಂದು ಬುಕ್ ಓದಿದ್ರೆ ನಂಗೆ ಸಮಾಧಾನ ಅನಿಸುತ್ತೆ, ಒಂದು ಆಚೆ ಅಪ್ಪ ಅಮ್ಮನ ಜೊತೆನೋ ಬ್ರದರ್ ಸಿಸ್ಟರ್ ಜೊತೆನಲ್ಲೋ ಆಚೆ ಹೋಗಿ ಬಂದರೆ ನಂಗೆ ಸಮಾಧಾನ ಅನಿಸುತ್ತೆ ಅಂಥದ್ದನ್ನು ದಯವಿಟ್ಟು ಕೈಗೊಳ್ಳಿ. ನೀವು ರಿಲ್ಯಾಕ್ಸ್ಡ್ ಆಗಿರಬೇಕು. ಎಕ್ಸಾಮ್ ಅಂದಿದ್ದು ಮಾತ್ರಕ್ಕೆ ಲೈಫ್ ಅಷ್ಟೇ ಎಕ್ಸಾಮು ಅನ್ನೋ ರೀತಿಯಲ್ಲಿ ಇರಬಾರ್ದು. ಸ್ಲೀಪ್, ರೀಡ್, ಬೆಡ್, ಫೀಡ್, ಥ್ರೆಡ್, ರೈಟ್ಲಿ ಸ್ಪ್ರೆಡ್. ಸೊ ಇದೆಲ್ಲನೂ ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ನಿಮ್ಮನ್ನು ನೀವು ಕ್ವಶನ್ ಮಾಡ್ಕೋಬೇಕಾಗಿರೋದು ಏನಂತಂದರೆ ಸೆಲ್ಫ್ ಎಸ್ಟೀಮ್. ನಿಮ್ಮನ್ನು ನೀವು ಇಷ್ಟಪಡಬೇಕು. ತುಂಬ ಜನ ನೋಡಿದ್ದೀನಿ, ನಾನು ಇರೋದು ಇಷ್ಟ ಆಗ್ತಾಯಿಲ್ಲ, ನಾನು ಇರೋದು ಏನಕ್ಕೆ ಇರಬೇಕು ಅಂತ. ಸೆಲ್ಫ್ ಎಸ್ಟೀಮ್ ಅನ್ನೋದು ತಮ್ಮನ್ನು ತಾವು ಪ್ರೀತಿಸೋದು. ತುಂಬ ಮಕ್ಕಳಲ್ಲಿ ಇದು ಕೊರತೆ.
ಆಫ್ ಲೈಟ್ ನೋಡ್ತಾ ಇದ್ದೀವಿ, ಬೇರೆಯವ್ರು ಕಂಪ್ಯಾರಿಸನ್ ಮಾಡ್ಕೊಳ್ಳೋದಿರ್ಬೋದು, ಮನೇಲಿ ಏನೋ ಕೊಡಿಸಿಲ್ಲ ಅನ್ನೋದಿರ್ಬೋದು, ಈ ಥರ ಎಲ್ಲ ಮಾಡಿದಾಗ ಏನಾಗ್ತಾ ಇದೆ, ತಮ್ಮನ್ನ ತಾವು ಪ್ರೀತಿಸ್ಕೊಳ್ತಾ ಇಲ್ಲ. ಇದರಿಂದನೇ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರೋದು ಒಂದು. ಸೊ ಸೆಲ್ಫ್ ಕಾನ್ಫಿಡೆನ್ಸ್, ಅಕ್ಸೆಪ್ಟ್ ಯುವರ್ ಸೆಲ್ಫ್ ಆ್ಯಸ್ ಯು ಆರ್. ನೀವು ಹೆಂಗಿದ್ದೀರೋ ಅದನ್ನೇ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ಳೇಬೇಕಾಗತ್ತೆ ಇರೋವಂಥ ಇದ್ರಲ್ಲಿ. ಲುಕ್ ಅಟ್ ಯುವರ್ ಸ್ಟ್ರೆಂತ್ಸ್, ನಿಮ್ಮಲ್ಲಿರೋಂಥ ಸ್ಟ್ರೆಂತ್ಸ್ ಬಗ್ಗೆ ಫೋಕಸ್ ಮಾಡಿ. ನಾನು ಅದರಲ್ಲಿ ವೀಕ್ ಇದ್ದೀನಿ, ನಾನು ಇದರಲ್ಲಿ ವೀಕ್ ಇದ್ದೀನಿ ಅಂತ ಹೇಳ್ಕೊಂಡು ಲೋ ಫೀಲ್ ಆಗೋದಕ್ಕಿಂತ ನಿಮ್ಮಲ್ಲಿ ಏನು ಸ್ಟ್ರೆಂತ್ಸ್ ಇದೆ, ನಾನು ಇಂಥದ್ರಲ್ಲಿ ಚೆನ್ನಾಗಿದ್ದೀನಿ, ನಾನು ಮ್ಯಾಥ್ಸಲ್ಲಿ ಚೆನ್ನಾಗಿದ್ದೀನಿ, ಐ ಶುಡ್ ಫೋಕಸ್ ಮೋರ್ ಆನ್ ದೋಸ್ ಥಿಂಗ್ಸ್. ನನಗೆ ಜಾಸ್ತಿ ಓದೋಕ್ಕೆ ಜಾಸ್ತಿ ಟೈಮ್ ಕೊಡ್ಬೋದು ನಾನು ಓದೋದಕ್ಕೆ. ಸೊ ಸಮಥಿಂಗ್ ವಿಚ್ ಯು ಕ್ಯಾನ್ ವರ್ಕ್ ಆನ್. ಗೆಟ್ ಅಪ್ರಿಸಿಯೇಷನ್ ಫ್ರಮ್ ಅದರ್ಸ್. ನೀವು ಚೆನ್ನಾಗಿ ಓದೋರು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ನಿಮ್ಮನ್ನು. ನೀವು ಚೆನ್ನಾಗಿ ಓದ್ತಾ ಇಲ್ಲ ಅಂದರೆ ದಡ್ರು ಅಂತ ಹೇಳ್ತಾರೆ ಪೇರೆಂಟ್ಸ್, ಎಸ್ಪೆಷಲಿ ಪೇರೆಂಟ್ಸ್. ಸೊ ಪ್ಲೀಸ್ ಅಕ್ಸೆಪ್ಟ್ ದಟ್ ವರ್ಡ್. ನಾನು ಇವತ್ತಿಗೂ ಅಂತಂದರೆ ನನಗೆ ಅದು ಕೊಡ್ಸಿದ್ರೆ ಓದ್ತೀನಿ, ನನಗೆ ಇದು ಕೊಡಿಸಿದ್ರೆ ಓದ್ತೀನಿ. ನೀವು ಚೆನ್ನಾಗಿ ಹೋದ್ರೆ ಯಾಕೆ ಕೊಡಿಸಲ್ಲ? ದ ಅದರ್ ವೇ ಆಫ್ ಲುಕಿಂಗ್ ಅಟ್ ಇಟ್. ತುಂಬ ಡಿಮ್ಯಾಂಡಿಂಗ್ ಆಗಿಬಿಟ್ಟಿದ್ದಾರೆ ಪೇರೆಂಟ್ಸ್. ಯಾವಾಗ ಕರ್ಕೊಂಡು ಬರ್ತಾರೆ ಸರ್, ಇದು ಮಾಡಿದ್ರೇ ನಾನು ಓದೋದು, ಇದು ಮಾಡಿದ್ರೇ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅವ್ರು ಮಾಡಿಸಿದ್ರೆ ನಾವು ಯಾಕೆ ಕೊಡಿಸೋದಿಲ್ಲ ಅಂತ ಕೇಳ್ತಾರೆ. ಸೊ ಇದ್ರ ಬಗ್ಗೆ ದಯವಿಟ್ಟು ಪೇರೆಂಟ್ಸ್ಗೆ ಯಾವುದೇ ರೀತಿಯಾದ ಪ್ರೆಷರ್ ತರೋಕ್ಕೆ ನೀವು ಹೋಗಬಾರ್ದು. ಇಂಪ್ರೂವ್ ಯುವರ್ ಟಾಕ್, ಬಿಹೇವಿಯರ್, ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್. ಹ್ಯಾವ್ ಸ್ಮಾಲ್ ಟಾರ್ಗೆಟ್ಸ್, ರೀಚ್ ದಮ್. ನಾನು ಹೇಳಿದ್ನಲ್ವ, ಗೋಲ್ ಅನ್ನೋದು ನೀವು ಏನಾಗಬೇಕು ಅನ್ನೋದು ಗೋಲು. ಏಮ್ ಅನ್ನೋದು ಇಯರ್ಲಿ ನೀವು ಟೆಸ್ಟ್ ಇರ್ಬೋದು. ಗೋಲ್ ಅಂದರೆ ಇವಾಗ ಫೈನಲ್ ಎಕ್ಸಾಮಲ್ಲಿ ನಾನು ಇಷ್ಟು ಮಾರ್ಕ್ಸ್ ತೆಗಿಬೇಕು. ಸೊ ಎವ್ರಿ ಟೆಸ್ಟ್ ನನ್ನ ಇಂಪ್ರೂವೈಸ್ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ನೀವು ನೋಡ್ಕೋಬೇಕು. ಇದೆಲ್ಲ ಸ್ಕಿಪ್. ಮತ್ತು ಪಾಸಿಟಿವ್ ಅಫರ್ಮೇಷನ್ಸ್. ನಾನು ಚೆನ್ನಾಗಿ ಓದ್ತಾ ಇದ್ದೀನಿ, ಲಾಸ್ಟ್ ಟೈಮ್ ಇಂಥ ಇಷ್ಟರಲ್ಲಿ ಮಾರ್ಕ್ಸ್ ಚೆನ್ನಾಗಿ ತೆಗೆದಿದ್ದೀನಿ, ಇಂಥ ಸಬ್ಜೆಕ್ಟಲ್ಲಿ ಬೆಟರ್ ಇದ್ದೀನಿ. ಸೊ ಪಾಸಿಟಿವ್, ನಿಮ್ಮನ್ನು ನೀವು ಹೊಗಳ್ಕೊಳ್ಳಿಲ್ಲ ಅಂತ ನಿಮ್ಮನ್ನು ಯಾರು ಹೊಗಳ್ತಾರೆ. ಸೊ ಪಾಸಿಟಿವ್ ಅಫರ್ಮೇಷನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫಾರ್ ದ್ಯಾಟ್ ನೀವೇನು ಮಾಡಬೇಕು, ಒಳ್ಳೆ ಡಿಸಿಷನ್ ಮಾಡಬೇಕು. ಇವತ್ತಿಂದ ನಾನು ಶ್ರದ್ಧೆಯಿಂದ ಓದ್ತೀನಿ, ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಳ್ತೀನಿ, ಯಾವುದೇ ಮಿಸ್ ಮಾಡ್ದಿರಾ ಟಾಪಿಕ್ಸ್ನ ಕವರ್ ಮಾಡ್ತೀನಿ. ಸೊ ಇದನ್ನು ಮಾಡಬೇಕಂದ್ರೆ ಏನಿರಬೇಕು, ಫಸ್ಟು ಡಿಸಿಪ್ಲಿನ್ ಇರಬೇಕು. ಡಿಸಿಪ್ಲಿನ್ ಅನ್ನೋದು ಸರ್ ತುಂಬ ಚೆನ್ನಾಗಿ ಹೇಳಿದ್ರು. ಮತ್ತು ಡಿಟರ್ಮಿನೇಷನ್, ನಾನು ಮಾಡಲೇಬೇಕು ಅನ್ನೋ ಛಲ ಇರಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬೇರೆ, ಓವರ್ ಕಾನ್ಫಿಡೆನ್ಸ್ ಅನ್ನೋದು ಬೇರೆ. ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ನಾನು ಏನೇ ಬಂದರೂ ನಾನು ನಿಭಾಯಿಸ್ತೀನಿ. ಓವರ್ ಕಾನ್ಫಿಡೆನ್ಸ್ ಅನ್ನೋದು ನಾನು ಒಬ್ಬನೇ ನಿಭಾಯಿಸ್ತೀನಿ, ನನ್ನ ಕೈಲಿ ಒಬ್ಬನ ಕೈಯಲ್ಲಿ ಆಗೋದು, ನಾನು ಒಬ್ಬನೇ ಫಸ್ಟ್ ರ್ಯಾಂಕ್ ಬರೋದು, ಅದು ಓವರ್ ಕಾನ್ಫಿಡೆನ್ಸ್. ದಯವಿಟ್ಟು ಆ ಓವರ್ ಕಾನ್ಫಿಡೆನ್ಸ್ ಅನ್ನೋದನ್ನು ಮನಸ್ಸಿಂದ ತೆಗೆದಾಕ್ಬಿಡಿ. ಫೋಕಸ್ ಆನ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್. ನಾನು ಈ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಬೇಕು, ನಾನು ಬೆಸ್ಟ್ ಪರ್ಫಾರ್ಮ್ ಮಾಡಬೇಕು. ಈ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ದಟ್ ವಿಲ್ ಬಿಲ್ಡ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್. ಬರೀ ಇಷ್ಟಿದ್ರೆ ಸಾಕಾ ಸರ್? ಇವತ್ತೆಲ್ಲ ನೀವು ಹೇಳಿದ್ರಿ, ಮನೆಗೆ ಹೋದರೆ ಎಲ್ಲ ಮರ್ತೋಯ್ತು, ನಾಳೆ ಬೆಳಗ್ಗೆ ಸ್ಕೂಲಲ್ಲಿ ಬಂದು ನೆಕ್ಸ್ಟ್ ಕೇಳಿದ್ರು, ಎಲ್ಲ ಮರ್ತೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಏನಾಗುತ್ತೆ, ನೀವು ಪರ್ಸಿಸ್ಟೆಂಟ್ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರಬೇಕು. ಇದು ಒಂದು ದಿನದಲ್ಲಿ ಬರುವಂಥದ್ದಲ್ಲ, ನೀವು ಇದನ್ನು ರೂಢಿಸ್ಕೊಳ್ಬೇಕು. ಯಾವುದೇ ಹ್ಯಾಬಿಟ್ ಆಗಲಿ ಮಾಡ್ತಾ ಇದ್ದರೆ ಅಭ್ಯಾಸ ಆಗುತ್ತೆ. ಅಭ್ಯಾಸ ಇರೋದು ಅಡಿಕ್ಟ್ ಆಗುತ್ತೆ. ಇವಾಗ ಜಿಮ್ಗೆ ಹೋಗೋರು ಏನು ಮಾಡ್ತಾರೆ, ಒಂದಿನ ತಪ್ಸೋಕ್ಕೂ ಇಷ್ಟಪಡಲ್ಲ. ಚೆನ್ನಾಗಿ ಓದೋರು ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದು ಹೆಚ್ಚಿನಾಗಿ ಬುಕ್ಸ್ ಬಗ್ಗೆ ಫೋಕಸ್ ಮಾಡ್ತಾರೆ. ಹೊಸದಾಗಿ ಏನು ತಿಳ್ಕೊಬೋದು ಅಂತಲೂ ನೋಡ್ತಾ ಇರ್ತಾರೆ. ಸೊ ಕನ್ಸಿಸ್ಟೆಂಟ್ ಆ್ಯಂಡ್ ಪರ್ಸಿಸ್ಟೆಂಟ್ ಆಗಿದ್ದರೆ ನೀವು ಅಚೀವ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇರೋದಿಲ್ಲ. ನಾನು ಆವಾಗಲೇ ಇದು ಹೇಳಿದೆ, ಲಾಸ್ಟಲ್ಲಿ ಸ್ಲೀಪ್ ಇದೆ, ಫುಡ್ ಇದೆ. ದೀಸ್ ಆರ್ ಆಲ್ 2 ಥಿಂಗ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೆಮೊರಿ ಈಸ್ ಎ ಪ್ರೋಸೆಸ್, ರಿಜಿಸ್ಟ್ರೇಷನ್ ಪ್ರೋಸೆಸ್, ರೀಕಾಲ್ ಆರ್ ರಿಹರ್ಸ್, ರಿಟ್ರೀವ್. ಸೊ ಈ ಪ್ರೋಸೆಸ್ ಆಗಲಿಲ್ಲ ಅಂದರೆ ಯಾವುದೇ ರೀತಿಯಾದ ಮೆಮೊರಿ ಈಸ್ ಎ ಶಾರ್ಟ್ ಟರ್ಮ್ ಮೆಮೊರಿ. ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ಉಳ್ಕೊಳ್ಳೋದು ಏನಂತಂದರೆ ಅಲ್ಶೋ ಯಾವುದೇ ಮೆಮೊರಿ, ನೀವು ಯಾವುದೇ ಕೇಳಿಸ್ಕೊಳ್ಳೋದಿರ್ಬೋದು, ನೋಡೋದಿರ್ಬೋದು, ಗ್ರಹಿಸೋದಿರ್ಬೋದು, ಫಸ್ಟು ಶಾರ್ಟ್ ಟರ್ಮ್ ಮೆಮೊರಿ. ಅಂದರೆ ನೀವು ಇವತ್ತು ಕೇಳಿಸ್ಕೊಂಡು ನಾಳೆ ಎಲ್ಲ ಮರ್ತೋಗ್ಬಿಡ್ತೀರ, ಅದು ಶಾರ್ಟ್ ಟರ್ಮ್ ಮೆಮೊರಿ. ಅದು ಕೆಮಿಕಲ್ ಪ್ರೋಸೆಸ್ ಆಗಬೇಕು. ಲಾಂಗ್ ಟರ್ಮ್ ಮೆಮೊರಿಗೆ ಹೋಗಬೇಕಂದ್ರೆ ಮೆಮೊರಿ ಪ್ರೋಸೆಸ್ ಆಗಬೇಕು. ಪ್ರೋಸೆಸ್ ಆಗಿದ್ದು ಮಾತ್ರ ಲಾಂಗ್ ಟರ್ಮ್ ಮೆಮೊರಿ ಇರುತ್ತೆ. ನಾವು ಎಷ್ಟೇ ಡಿಸ್ಟಿಂಕ್ಷನ್ ತೆಗಿರ್ಬೋದು, 10th ಸ್ಟ್ಯಾಂಡರ್ಡ್ ಥಿಯರಮ್ ಹೇಳಿದ್ರೆ ನಮಗೇನು ಬರಲ್ಲ, ಯಾಕಂದರೆ ರಿಹರ್ಸ್ ಮಾಡಲಿಲ್ಲ, ರಿವೈಸ್ ಮಾಡಿಲ್ಲ. ಸೊ ಅದರಿಂದ ನಾವು ಎಷ್ಟು ಓದಿದ್ದೀವಿ ಮುಂಚೆ ಅಂತ ಅಲ್ಲ, ಸೊ ನಾವು ಎಷ್ಟು ರಿವೈಸ್ ಮಾಡಿ. ಇವಾಗ ಅಷ್ಟೇ, ಒಂದು ತಿಂಗಳು ನಾನು ಮಾತ್ರೆ ಬರೀಲಿಲ್ಲ ಅಂದರೆ ಮಾತ್ರೆಗಳ ಹೆಸರು ಜ್ಞಾಪಕ ಬರುತ್ತಲ್ಲೋ ಗೊತ್ತಿಲ್ಲ. ಸೊ ಅದನ್ನು ಬರಿತಾ ಇದ್ದರೆ ಪೇಷಂಟ್ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದಂಗೆ ಚಕ 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 ಅಂತ ಬರ್ದಾಕ್ಬಿಡ್ತಿರ್ತೀವಿ. ಸೊ ಆ ರೀತಿ ಇರುತ್ತೆ. ಸೊ ಕಾನ್ಸಂಟ್ರೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಕಾನ್ಸಂಟ್ರೇಷನ್ ಡಿಪೆಂಡ್ಸ್ ಅಪಾನ್ ಕಮಿಟ್ಮೆಂಟ್. ಇವಾಗ ಆಗಲೇಬೇಕು, ನಾನು ಮಾಡಲೇಬೇಕು ಅನ್ನೋ ಒಂದು ಉತ್ಸಾಹ ಇದ್ದರೆ ನಾವು ಮಾಡೋ ಸಾಧ್ಯತೆಗಳು ಜಾಸ್ತಿ, ಅದು ಕಾರ್ಯರೂಪಕ್ಕೆ ತರೋ ಸಾಧ್ಯತೆಗಳು ಜಾಸ್ತಿ. ಸ್ಕಿಲ್ ಆ್ಯಂಡ್ ಎಂಥೂಸಿಯಾಸಮ್ ಫಾರ್ ದ ಟಾಕ್. ಅಯ್ಯೋ ಓದಬೇಕಾ, ಮನೆಗೆ ಹೋಗಿದ ತಕ್ಷಣ ಅಯ್ಯೋ ಬುಕ್ ತೆಗಿ ಅಂತ ಇದ್ದಾರೆ, ಆ ಥರ ನೀವೇ ಬೇಜಾರು ಬಿದ್ದರೆ ಮತ್ತು ಯಾರು ಓದೋದು?
ಆ ಒಂದು ಎಂಥೂಸಿಯಾಸಮ್ನ ಬೆಳೆಸ್ಕೋಬೇಕಾಗತ್ತೆ. ಮತ್ತು ನಾನು ಸ್ಟೂಡೆಂಟ್ಸ್ಗೆ ಹೇಳೋದೇನಂತಂದರೆ, ಯಾವುದೇ ರೀತಿಯಾದ ಎಕ್ಸಾಮ್ ಟೈಮಲ್ಲಿ ದಯವಿಟ್ಟು ಕೋಪ ಮಾಡ್ಕೊಳ್ಳೋದು, ಕಿರ್ಚಾಡೋದು ಮಾಡಬೇಡಿ. ನೀವು ಎಷ್ಟು ಎಮೋಷ್ನಲ್ ಆಗ್ತಾ ಇರ್ತೀರಾ, ಪೇರೆಂಟ್ಸ್ ಮೇಲೆ ಇರ್ಬೋದು, ಬ್ರದರ್ಸ್ ಸಿಸ್ಟರ್ಸ್ ಮೇಲೆ ಇರ್ಬೋದು, ಓದೋ ಬುಕ್ ಮೇಲೆ ಇರ್ಬೋದು, ಅರ್ಥ ಆಗದಿರೋ ಸಬ್ಜೆಕ್ಟ್ ಇರ್ಬೋದು, ಯಾವುದೇ ಸನ್ನಿವೇಶದಲ್ಲಿ ನೀವು ಎಮೋಷ್ನಲ್ ಆಗ್ತಾಯಿರೋ, ಕೋಪ, ಸಿಟ್ಟು, ಅಗ್ರೆಷನ್, ಬೇಜಾರು ಇವನ್ನ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ 100% ಡೌನ್ ಆಗುತ್ತೆ. ನೀವು 80% ತೆಗೆಯೋರು 70% ಇಳಿದ್ಬಿಡ್ತೀರಾ. ಸೊ ದಯವಿಟ್ಟು ನೆಕ್ಸ್ಟ್ 2 months, ಈವನ್ ಇನ್ ಫ್ಯೂಚರ್ ಲೈಫ್, ಬಟ್ ಅಟ್ಲೀಸ್ಟ್ ಫಾರ್ ನೌ ನೆಕ್ಸ್ಟ್ 2 months ದಯವಿಟ್ಟು ಏನಕ್ಕೂ ರಿಯಾಕ್ಟ್ ಆಗಬೇಡಿ, ಏನಕ್ಕೂ ಎಮೋಷ್ನಲ್ಲಾಗೆ ರಿಯಾಕ್ಟ್ ಆಗೋಕ್ಕೆ ಹೋಗಬೇಡಿ. ಮತ್ತು ಯುವರ್ ಎನ್ವಿರಾನ್ಮೆಂಟ್, ನಾನು ಹೇಳಿದ್ನಲ್ವಾ, ಓದೋ ಎನ್ವಿರಾನ್ಮೆಂಟು ಅಷ್ಟೇ. ಸುಮ್ಮನೆ ದಿಕ್ಕುಗಳು ನೋಡ್ಕೊಂಡು ಮೊಬೈಲ್ ಇಟ್ಕೊಂಡು, ಎಷ್ಟೋ ಜನ ಹೇಳ್ತಾರೆ ಮೊಬೈಲ್ ಅಲ್ಲಿ ಇಟ್ಟಿದ್ರೇ ಓದೋದು ಸರ್, ಇಲ್ಲಾಂದರೆ ಮೊಬೈಲ್ ತೊಗೊಂಡ್ರೆ ಸಾಕು ಹಂಗೆ ಓದೋದೇ ನಿಲ್ಲಿಸ್ಬಿಡ್ತಾರೆ ಅಂತ. ದಯವಿಟ್ಟು ಏನೇ ಡಿಸ್ಟ್ರಾಕ್ಷನ್ಸ್ ಇದ್ದರೆ ಅದನ್ನು ಪಕ್ಕಕ್ಕೆ ಇಡಬೇಕಾಗ್ತದೆ. ಮೊದಲನೇ ಡಿಸ್ಟ್ರಾಕ್ಷನ್ ಮೊಬೈಲ್ ಫೋನ್. ಮತ್ತು ಫಿಕ್ಸ್ ಎ ಪ್ಲೇಸ್, ನೀವು ಓದೋ ಪ್ಲೇಸ್ನ ಒಂದು ಫಿಕ್ಸ್ ಮಾಡು, ನಾನು ದಿನ ಈ ಜಾಗದಲ್ಲೇ ಓದ್ತೀನಿ. ಮತ್ತು ಎನ್ವಿರಾನ್ಮೆಂಟ್ ಒಳ್ಳೆ ಲೈಟ್ ಇರಬೇಕು. ಲೈಟ್ ಎಲ್ಲೋ ಬೆನ್ನಿಂದ ಇರ್ತದೆ, ಇನ್ನು ಮುಂದೆ ಕೂತ್ಕೊಂಡು ಬುಕ್ ಇಟ್ಕೊಂಡು ಕೂತಿರ್ತಾರೆ, ಆ ಥರ ಇರಬಾರ್ದು. ಲೈಟ್ ಕೆಳಗಡೆ ಅಥವಾ ಲೈಟ್ ಎಲ್ಲ ಸೈಡಿಂದ ಬುಕ್ ಮೇಲೆ ಬೀಳೋ ಥರ ಇಟ್ಕೊಂಡು ಓದಬೇಕು. ಮತ್ತು ಓದೋ ಟೈಮಿಂಗ್ಸ್ನ ಫಿಕ್ಸ್ ಮಾಡಬೇಕು. ಒಂದಿನ 8 ಗಂಟೆಯಿಂದ 10 ಗಂಟೆ ಓದೋದು, ಇನ್ನೊಂದು ದಿನ 6 ಗಂಟೆಯಿಂದ 8 ಗಂಟೆ ಓದೋದು, ಆ ಥರ ಎರಾಟಿಕಾಗಿ ಟೈಮ್ ಫಿಕ್ಸ್ ಮಾಡಲಿಲ್ಲ ಅಂತಂದರೆ ನೀವು ಏಕಾಗ್ರತೆನ ಬರೋದೇ ಇಲ್ಲ ಓದೋ ವಿಷಯದಲ್ಲಿ. ಮತ್ತು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕಾನ್ಸಂಟ್ರೇಟ್, ಬರೀ ಹಗಲು ಕನಸು ಅಂತಾರೆ ಹೇಳ್ತಾರಲ್ವಾ, ಬರೀ ಹಗಲು ಕನಸ್ಕೊಂಡು ಕಾಣ್ಕೊಂಡು ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಕೊಂಡೋರು ಇರ್ತಾರೆ ಹುಡುಗರಲ್ಲಿ. ಸೊ ಅವೆಲ್ಲ ಏನು ವರ್ಕ್ ಆಗೋದಿಲ್ಲ. ಸೊ ದಯವಿಟ್ಟು ಏನು ಎಫೆಕ್ಟಿವ್, ನಾನು ಹೇಳಿದ್ನಲ್ಲ ಸ್ಮಾರ್ಟ್ ಅಂತ, ಸೊ ಸ್ಮಾರ್ಟಲ್ಲಿ ಏನು ವರ್ಕ್ ಆಗುತ್ತೆ ಅನ್ನೋದು ಇಂಡಿವಿಜುವಲಾಗಿ ಗೊತ್ತಾಗುತ್ತೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ. ನೆಗೆಟಿವ್ ಥಿಂಕಿಂಗ್ ಆ್ಯಂಡ್ ಸೆಲ್ಫ್ ಡೌಟ್, ನನ್ನ ಕೈಲಿ ಆಗಲ್ಲ, ನಾನು ಮಾಡಲ್ಲ, ನಾನು ಓದಲ್ಲ, ಅದು ನಿಮಗೆ ನೀವು ಹಾಕುವಂತಹ ಮುಳ್ಳಿನ ದಾರಿ. ನೀವು ಓದಲ್ಲ ಅಂದರೆ ಇನ್ಯಾರಿಗೇನು ಲಾಸ್ ಏನಿಲ್ಲ. ಬೇಸಿಕಲಿ ಫಸ್ಟ್ ಲಾಸ್ ಆಗೋದು ಸ್ಟೂಡೆಂಟ್ಸ್ಗೆ. ಸೊ ಯಾವುದೇ ಆಗಲಿ ನೀವು ಪೇರೆಂಟ್ಸ್, ಎಸ್ಪೆಷಲಿ ಪೇರೆಂಟ್ಸ್ ಹತ್ರ ಹೋದಾಗ ಯಾವುದೇ ರೀತಿಯಾದ ನೆಗೆಟಿವ್ ಟಾಕ್ಸ್ನ ಮಾಡೋಕ್ಕೆ ಹೋಗಬೇಡಿ. ಕಾನ್ಸಂಟ್ರೇಷನ್, ಮಧ್ಯದಲ್ಲಿ ಬ್ರೇಕ್ಸ್ ತೊಗೊಳ್ಬೇಕು. ಓಕೆ, ಸೊ ಫ್ರೀ ಟೈಮಲ್ಲಿ ನಿಮ್ಗೆ ಏನು ಸ್ಪೋರ್ಟ್ಸ್ ಇಂಟ್ರೆಸ್ಟ್ ಇದೆ, ಎಲ್ಲಿ ನೀವು ಬ್ರೇಕ್ ತೊಗೊಳ್ಬೋದು, ಅದನ್ನು ಸ್ವಲ್ಪ ಬ್ರೇಕ್ ತೊಗೊಂಡ್ರೆ ಆರಾಮಾಗಿರುತ್ತೆ. ಸೊ ಇದು ಒಂದು ಸಿಂಪಲ್ ಬ್ರೀತಿಂಗ್ ಟೆಕ್ನಿಕ್ಕು. ಲೇಟ್ ಆಗಿದೆ, ಜಸ್ಟ್ ನಾನು ಮಾಡ್ಸೋಣ ಅಂದ್ಕೊಂಡೆ. 4-7-8 ಇದು ಎಲ್ಲ ಆ್ಯಂಗ್ಸೈಟಿಗೂ ಯೂಸ್ ಮಾಡ್ತೀವಿ. 4 ಅಂತಂದರೆ ನೀವು ಕಣ್ಣು ಮುಚ್ಕೊಂಡು ಮೂಗಲ್ಲಿ 3 ಸೆಕೆಂಡ್ ಉಸಿರು ತೊಗೋಬೇಕು. ಯೂಟ್ಯೂಬಲ್ಲೂ ಇದೆ, ನೀವು ಯೂಟ್ಯೂಬಲ್ಲಿ 4-7-8 ಬ್ರೀತಿಂಗ್ ಟೆಕ್ನಿಕ್ ಅಂತ ಹೊಡೆದ್ರೂ ಸಿಗುತ್ತೆ. 3 ಸೆಕೆಂಡ್ಗಳ ಕಾಲ, 4 ಸೆಕೆಂಡ್ಗಳ ಕಾಲ ಉಸಿರನ್ನ ಮೂಗಲ್ಲಿ ತೊಗೊಳ್ಳೋದು. 7 ಸೆಕೆಂಡಷ್ಟು ಉಸಿರನ್ನ ಇಟ್ಕೋಬೇಕು, ಅಂದರೆ ಶ್ವಾಸಕೋಶದಲ್ಲಿ ಇಟ್ಕೋಬೇಕು. ಮೈಂಡಲ್ಲೇ 1 2 3 4 ಅಂತ ಕೌಂಟ್ ಮಾಡ್ಕೋಬೇಕು. 8 ಸೆಕೆಂಡ್ಸ್ ಅಷ್ಟು ಉಸಿರನ್ನ ನಿಧಾನವಾಗಿ ಬಿಡಬೇಕು. ಸೊ ಇದು ಒಂದು ಬ್ರೀತಿಂಗ್ ಟೆಕ್ನಿಕ್. ಬೇಸಿಕಲಿ ನಿಮ್ಗೆ ಏನಾರ ಕಾನ್ಸಂಟ್ರೇಷನ್ ಯಾವ ಕಡೆನೋ ಹೋಗ್ತಾ ಇದೆ, ನನಗೇನೋ ಗಮನಿಸೋಕ್ಕೆ ಆಗ್ತಾ ಇಲ್ಲ, ಇವತ್ತು ಫುಲ್ಲು ಡಿಸ್ಟ್ರಾಕ್ಟ್ ಆಗ್ತಾ ಇದ್ದೀನಿ ಅಂತಂದರೆ ಈ 4-7-8 ಬ್ರೀತಿಂಗ್ ಟೆಕ್ನಿಕ್ಸ್ನ ಫೋಕಸ್ ಮಾಡಿದ್ರೆ ಆ್ಯಕ್ಚುಲಿ ನಿಮಗೆ ನೀವೇನು ಮಾಡ್ತಾ ಇದ್ದೀರೋ ಅದ್ರ ಮೇಲೆ ಫೋಕಸ್ ಬರೋ ಸಾಧ್ಯತೆಗಳು ಜಾಸ್ತಿ. ಇದನ್ನು ಪ್ರೂವ್ ಆಗಿದೆ. ಮತ್ತು ಇದನ್ನು ನಾವು ರೊಟೀನಾಗಿ OPDಯಲ್ಲಿ ಪೇಷಂಟ್ಸ್ಗೂ ಸಹ ಅಡ್ವೈಸ್ ಮಾಡ್ತಾ ಇರ್ತೀವಿ. ಮತ್ತು ಇನ್ನೊಂದು ಗ್ರೌಂಡಿಂಗ್ ಟೆಕ್ನಿಕ್ ಅಂತ ಇದೆ. ಎಗೇನ್ ಇದೆಲ್ಲ ಸೆನ್ಸಸ್ ರಿಲೇಟೆಡ್. ಉದಾಹರಣೆಗೆ ಟಚ್, ಮತ್ತು 4 ಥಿಂಗ್ಸ್ ಅರೌಂಡ್ ಯು, ಏನು ನಡೀತಾ ಇದೆ, ಮತ್ತು ಏನು ಸೌಂಡ್ಸು ನಿಮಗೆ ಅಕ್ಕಪಕ್ಕದಲ್ಲಿ ಕೇಳಿಸ್ಕೊಳ್ತೀರ. ಈ ಥರ ಒಂದು 5ರಿಂದ 10 ಸೆಕೆಂಡ್ಗಳ ಕಾಲ ಒಂದೊಂದನ್ನು ನೀವು ಫೀಲ್ ಆಗ್ತಾ ಬಂದರೆ ನಿಮ್ಮ ಏಕಾಗ್ರತೆ ಇನ್ಕ್ರೀಸ್ ಆಗೋ ಸಾಧ್ಯತೆಗಳಿರುತ್ತೆ. ಪ್ರಾಬಬಲಿ ಗೂಗಲಲ್ಲಿ ಹೊಡೆದ್ರೂ ನಿಮಗೆ ಈ ಗ್ರೌಂಡಿಂಗ್ ಟೆಕ್ನಿಕ್ ಗೊತ್ತಾಗುತ್ತೆ. ಯೂಟ್ಯೂಬಲ್ಲೂ ಸಿಗುತ್ತೆ, ಅದನ್ನು ಇನ್ನೂ ಹೆಚ್ಚಿನಾಗಿ ನೀವು ತಿಳ್ಕೊಳ್ಬೋದು ಯೂಟ್ಯೂಬಲ್ಲಿ ನೋಡಿಕೊಂಡು. ಸೊ ಎಂಜಾಯ್ ದ ಜರ್ನಿ, ಔಟ್ಕಮ್ ಮ್ಯಾಟರ್ಸ್, but forget not the savor the process. Focusing solely on results can lead to burnout, while enjoying the journey builds resilience and creativity. ಸೊ ಯಾವುದೇ ರೀತಿಯಾದ ಬರೀ ರಿಸಲ್ಟ್ ಫಸ್ಟ್ ರ್ಯಾಂಕ್ ಅಥವಾ ಡಿಸ್ಟಿಂಕ್ಷನ್ ಅನ್ನೋ ಅದೊಂದೇ ಫೋಕಸ್ ಮಾಡಿದಿರಾ, ಅದಕ್ಕೆ ರೀಚ್ ಆಗೋ ಜರ್ನಿನ ಎಂಜಾಯ್ ಮಾಡ್ತಿರಲ್ಲ. ಎವ್ರಿ ಡೇ, ಎವ್ರಿ ಟೆಸ್ಟ್, ಎವ್ರಿ ಪಾರ್ಟ್ ಕಂಪ್ಲೀಷನ್ನ ನೀವು ಎಂಜಾಯ್ ಮಾಡ್ತಾ ಬಂದರೆ ಅಲ್ಟಿಮೇಟ್ ಗೋಲ್ ವಿಲ್ ಬಿ ರೀಚ್ಡ್, ಬಟ್ ವಿತ್ ಗುಡ್ ಎಫರ್ಟ್ಸ್. ಸರ್ ಅದು ಇಗ್ನೋರೆನ್ಸ್ ಅಂತ ಹೇಳ್ತಾಯಿದ್ರು. ಡಾಕ್ಟ್ರಿ ಅಂತಲ್ಲ, ಟೀಚರ್ಸ್ ಎಷ್ಟೇ ಹೇಳಿದ್ರು ಅಲ್ಲಿ ಪ್ಲಗ್ಗಲ್ಲಿ ಕೈ ಇಡಬೇಡ್ರಪ್ಪ, ಸೊ ನೀವು ತೊಂದರೆ ಆಗ್ತದೆ ಅಂದರೆ ಕೆಲವು ಟೀಚರ್ ಅದೇಗಾಗುತ್ತೆ ನೋಡ್ಬಿಡೋಣ ಅನ್ನೋ ಸ್ಟೂಡೆಂಟ್ಸು ಇರ್ತಾರೆ. ಇನ್ನು ಅದರಲ್ಲಿ ನೋಡಿ, ಇಲ್ಲಿ ಟೀಚರು ನೋಡಪ್ಪ ಅದೆಲ್ಲ ಚಕ್ರ ಎಲ್ಲ ಹೊಟ್ಟೋಗಿದೆಯೋ, ಅದು ಒಳ್ಳೆ ಚಕ್ರ ಹಾಕ್ಕೊಳ್ಳೋ, ಸರಿ ಹೋಗುತ್ತೆ ನಿಮ್ಮ ಜೀವನ ಅಂತಂದರೆ ಎಷ್ಟೊಂದು ಜನ ತಲೆಗೆ ಹಾಕ್ಕೊಳ್ತಿರೋಂತಹ ವಿದ್ಯಾರ್ಥಿಗಳು ಸಹ ಇರ್ತಾರೆ. ದಯವಿಟ್ಟು ಆ ವಿದ್ಯಾರ್ಥಿಗಳು ನೀವು ಆಗಿರಬಾರ್ದು. ಇದು ಸೊ ಅದನ್ನೇ ಎಲ್ಲ ಟೀಚರ್ಸು ಅಲ್ಟಿಮೇಟ್ ಗೋಲ್. ಆ್ಯಸ್ ಎ ಟೀಚರ್ ಇವತ್ತು ನನಗನ್ಸುತ್ತೆ ಅಲ್ಟಿಮೇಟಾಗಿ ಸ್ಟೂಡೆಂಟ್ ಯಾರನ್ನ ಇವಾಗ ಹೇಳಿದ್ರಲ್ಲ 500 ಜನದಲ್ಲಿ ಯಾರು ಏನು ಬೇಕಾದ್ರೂ ಆಗ್ಬೋದು. ಒಂದು ಸ್ಟೂಡೆಂಟ್ ಬಂದು ಸರ್
ಐ ಆಮ್ ಲೈಕ್ ದಿಸ್, ನಾನು ಇವತ್ತು ಈ ಒಂದು ಪೊಸಿಷನಲ್ಲಿ ಬಂದಿದ್ದೀನಿ ಅಂತಂದರೆ ಒಂದು ಆ್ಯಸ್ ಎ ಟೀಚರ್ ಆಗಿ ಅದರಷ್ಟು ಪ್ರೌಡ್ನೆಸ್ ಇದೆಯಲ್ಲ, ಅದು ಫೀಲ್ ಆದರೆ ಮಾತ್ರ ಅರ್ಥ ಆಗುತ್ತೆ ನಿಮಗೆ. ಅಂದರೆ ಸ್ಟೂಡೆಂಟ್ಗೆ ಅಷ್ಟೊಂದು ಅರ್ಥ ಆಗಲ್ಲ. ನಾನು ಇವಾಗ 10 ವರ್ಷದಿಂದ ನಾನು ಟೀಚರ್ ಪ್ರೊಫೆಷನ್ ಇರೋದ್ರಿಂದ ಇವಾಗ MBBS ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಸರ್ ನಾನು ಇಂಥ ಸ್ಪೆಷಾಲಿಟಿಯಲ್ಲಿದ್ದೀನಿ ಅಂತ ಅಂದಾಗ ಆ ಪ್ರೌಡ್ನೆಸ್ ಇದೆಯಲ್ವ, ಅವತ್ತು ನೀವು ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಎಷ್ಟೋ ಚೆನ್ನಾಗಿ ಹಿಂಗೆ ಕಲ್ತಿದ್ದೀವಿ ಅಂತ. ಸೊ ಆ ಫೀಲು ನಾಳೆ ದಿನ ನಿಮ್ಮಲ್ಲಿ ಒಬ್ಬರು ಇಲ್ಲಿ ಈ ಸ್ಟೇಜ್ ಮೇಲೆ ನಮ್ಮನ್ನು ಕರೀತಾರೆ. ನಾನು ಓದಿರೋ ಸ್ಕೂಲ್ಸಲ್ಲೆಲ್ಲ ಒಂದು ಸ್ಪೀಚಿಗೆ ಕರೆದಾಗ ಎಷ್ಟು ಪ್ರೌಡ್ನೆಸ್ ಅನ್ಸೋದಂದ್ರೆ, ನಾವು ಸ್ಕೂಲಲ್ಲಿ ಅಲ್ಲಿ ಕೂತ್ಕೊಳ್ತಾ ಇದ್ದವರು ಈ ಕಡೆ ಬಂದು ನಿಂತ್ಕೊಂಡಾಗ ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ನಾನು ಪೇಷಂಟ್ಸ್ ಕೇಳ್ತೀನಿ, ಡಾಕ್ಟರ್ ಹತ್ರ ಬರ್ತಾರಲ್ವ ಪೇಷಂಟ್ಸ್ ಬಂದಾಗ, ಸರ್ ತುಂಬ ಭಯ ಆಗ್ತದೆ. ನಿನಗೆ ಅಲ್ಲಪ್ಪ, ನಾನು ಚೇರಿಂದ ಆ ಕಡೆ ಕೂತ್ಕೊಂಡ್ರೆ ನನಗೂ ಭಯ ಆಗ್ತದೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಆ್ಯಸ್ ಎ ಪೇಷಂಟ್ ನಾನು ಹೋದ್ರೂ ಸಹ ಅಷ್ಟೇ ಗಾಬರಿ ಆತಂಕ ಇರ್ತದೆ. ಸೊ ನಾನು ಈ ಕಡೆ ಕೂತಿದ್ದೀನಿ, ಅದಕ್ಕೆ ನಾನು ಏನು ಬೇಕಾದ್ರೂ ಧೈರ್ಯವಾಗಿ ಮಾತಾಡ್ತೀನಿ. ಪೇಷಂಟಾಗಿ ನಾನು ನಿನ್ನ ಜಾಗದಲ್ಲಿ ನಾನು ಕೂತ್ಕೊಂಡು ನೀನು ಈ ಕಡೆ ಕೂತ್ಕೊಂಡ್ರೆ ನಾನು ಭಯ ಬೀಳೋ ಸಾಧ್ಯತೆಗಳಿರುತ್ತೆ. ಸೊ ಮಾನಸಿಕವಾಗಿ ಎಲ್ಲರೂ ಒತ್ತಡಗಳ ಬರ್ತಾ ಇರುತ್ತೆ. ಅದನ್ನು ನಿಭಾಯಿಸೋ ರೀತಿನ ನಾವು ಹೇಗೆ ಕಲ್ತ್ಕೊಳ್ತೀವಿ ಅನ್ನೋದಿರುತ್ತೆ. ಸೊ ಟೇಕ್ ಹೋಮ್ ಮೆಸೇಜ್, ಸ್ಟೇ ಫೋಕಸ್ಡ್. ಎಷ್ಟೋ ಡಿಸ್ಟ್ರಾಕ್ಷನ್ಸ್ ಬರುತ್ತೆ, ಹಲವಾರು ಡಿಸ್ಟ್ರಾಕ್ಷನ್ಸು. ನಾವು ಸೊಸೈಟಿಯಲ್ಲಿದ್ದೀವಿ, ಸೊ ಡಿಸ್ಟ್ರಾಕ್ಷನ್ಸು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸ್ಟೇ ಫೋಕಸ್ಡ್, ಮಿನಿಮೈಸ್ ಡಿಸ್ಟ್ರಾಕ್ಷನ್ಸ್, ಟೈಮ್ ಮ್ಯಾನೇಜ್ಮೆಂಟ್. ಎಕ್ಸಾಮ್ ಬರ್ತಾ ಇದೆ, ದಯವಿಟ್ಟು ಅದ್ರ ಬಗ್ಗೆ ಎಲ್ಲ ಫೋಕಸ್ ಮಾಡಿ ಟೈಮ್ ಮ್ಯಾನೇಜ್ ಮಾಡಿ. ಮೇಂಟೈನ್ ಗುಡ್ ಅಡಿಕ್ವೇಟ್ ಫಿಸಿಕಲ್ ಆ್ಯಂಡ್ ಸೈಕಾಲಜಿ. ಹೆಲ್ತ್ ಅಂದರೆ ಕೇವಲ ದೈಹಿಕವಾಗಿ ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯ ಸಹ ಅಷ್ಟೇ ಮುಖ್ಯ. ಸೊ ನಿಮ್ಗೆ ಏನೇ ಕಷ್ಟ ಬಂದರೂ ಫಸ್ಟ್ ನೀವು ಮೀಟ್ ಮಾಡಬೇಕಾರೋದು ನಿಮ್ಮ ಟೀಚರ್ಸ್ನ, ಆಮೇಲೆ ನಮ್ಮನ್ನು ಇನ್ ಕೇಸ್ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ. ಸೊ ಫೇಲಿಂಗ್ ಇನ್ ಎಕ್ಸಾಮ್ ಡಸಂಟ್ ಮೀನ್ ಫೇಲಿಂಗ್ ಇನ್ ಲೈಫ್. ಸಕ್ಸಸ್ ಇಸ್ ಎ ಜರ್ನಿ, ನಾಟ್ ಎ ಡೆಸ್ಟಿನೇಷನ್. ಸೀಕ್ ಹೆಲ್ಪ್. ಓಕೆ, ಒಂದು ಕೋಟ್ ಹೇಳಿ ಲಾಸ್ಟ್ ಮುಗಿಸ್ತಾ ಇದ್ದೀನಿ. ಸಕ್ಸಸ್ ಈಸ್ ನಾಟ್ ಫೈನಲ್, ಫೇಲ್ಯೂರ್ ಈಸ್ ನಾಟ್ ಫೇಟಲ್, ಇಟ್ ಈಸ್ ದ ಕರೇಜ್ ಟು ಕಂಟಿನ್ಯೂ ದಟ್ ಕೌಂಟ್ಸ್. ಅಂದರೆ ನೀವು ಎಷ್ಟು ಧೈರ್ಯವಾಗಿ ಇದನ್ನು ನಿಭಾಯಿಸ್ತೀವಿ ಅನ್ನೋದನ್ನು ನೀವು ಅರ್ಥೈಸ್ಕೊಂಡ್ರೆ ಸಕ್ಸಸ್ಗೆ ಒಂದು ಒಳ್ಳೆ ಸ್ಟೋರಿ ಸಿಗ್ದಂಗೆ ಆಗುತ್ತೆ ನಿಮ್ಮ ಲೈಫ್ ಟೈಮ್. ಥ್ಯಾಂಕ್ ಯು.